ಎಲ್ಲರಿಗೂ ನಮಸ್ಕಾರ. ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ಆನೋ ಭದ್ರಾಃ ಕ್ರತುವೋ ಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿವೇರ್. ನಮಗೆ ಎಲ್ಲ ಕಡೆಗಳಿಂದಲೂ ಪವಿತ್ರವಾದ ಆಲೋಚನೆಗಳು ಬರಲಿ. ಆತ್ಮೀಯ ಸೋದರ ಸೋದರಿಯರೇ, ನಾವು ಭಾರತೀಯರಾಗಿ ಭಾರತೀಯ ಸಂಸ್ಕೃತಿಯ ನೆರಳಿನಲ್ಲಿ ಜೀವನ ಮಾಡಬೇಕಾಗಿರುವಂಥ ಜನ. ನಾವು ಭಾರತೀಯರಾಗಿರೋದೇ ನಮ್ಮ ಸಂಸ್ಕೃತಿಯಿಂದಾಗಿ ನಮಗೊಂದು ಹೆಮ್ಮೆ ಇದೆ. ಏಕೆಂದರೆ ಈ ಭಾರತೀಯ ಸಂಸ್ಕೃತಿ, ಇತಿಹಾಸ, ಭಾಷೆ, ಸಾಹಿತ್ಯ ಇವೆಲ್ಲವೂ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವಿಷಯಗಳು ಅಂತಕ್ಕಂಥದ್ದು ನಮ್ಮ ವೇದಗಳು, ಉಪನಿಷತ್ತುಗಳು, ಭಾಗವತ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇವೆಲ್ಲ ಸ್ಮೃತಿಗಳಲ್ಲಿನೂ ಹೇಳಲ್ಪಟ್ಟಿದೆ. ಕೇವಲ ಭಾರತೀಯರಿಗೆ ಅಲ್ಲ, ಭಾರತೀಯ ಸಂಸ್ಕೃತಿಯ ಬಗ್ಗೆ ವಿದೇಶಿಯರು ಕೂಡ ಬಹಳಷ್ಟು ಅಭಿಮಾನ, ಆದರಗಳಿವೆ ಅಂತ ನಾವು ಕೆಲವು ದಾರ್ಶನಿಕರ, ಕವಿಗಳ, ವಿದ್ವಾಂಸರ ಅನಿಸಿಕೆಗಳನ್ನು, ಅನುಭವಗಳನ್ನು, ಅವರ ಗ್ರಂಥಗಳ, ಅವರ ಸಾಹಿತ್ಯದ ಮೂಲಕ ನಮಗೆ ಗೊತ್ತಾಗುತ್ತೆ. ಜರ್ಮನಿ ದೇಶದ ಪ್ರೊಫೆಸರು ಮ್ಯಾಕ್ಸ್ ಮುಲ್ಲರ್, ಅವರು ಒಬ್ಬ ದೊಡ್ಡ ಯೂನಿವರ್ಸಿಟಿ ಪ್ರೊಫೆಸರ್. ಅವರು ಭಾರತದಲ್ಲಿನ ಸಂಸ್ಕೃತ ಭಾಷೆಯನ್ನು ಕಲಿತು ಭಾರತೀಯ ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ, ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತುಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಅವುಗಳನ್ನು ಜರ್ಮನಿ ಭಾಷೆ ಮತ್ತು ಆಂಗ್ಲ ಭಾಷೆಗಳಿಗೆ ತರ್ಜುಮೆ ಮಾಡಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದು ಯೂನಿವರ್ಸಿಟಿ ಮಟ್ಟದಲ್ಲಿ ಈಗಲೂ ಅಧ್ಯಯನ ನಡೀತಾ ಇದೆ ಅವುಗಳ ಬಗ್ಗೆ. ಅವರು ಭಾರತೀಯ ಸಂಸ್ಕೃತಿಯ ಬಗ್ಗೆ, ಇತಿಹಾಸದ ಬಗ್ಗೆ ಬಹಳಷ್ಟು ಅವರಿಗೆ ಪವಿತ್ರವಾದ ಭಾವನೆ ಇತ್ತು. ಅವರು ಕೊನೆಯ ದಿನಗಳಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ನಾನು ಭಾರತದ ಸಂಸ್ಕೃತ ಭಾಷೆ, ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಅವರ ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಇಡೀ ಜಗತ್ತಿಗೆ ಆ ಬೇರೆ ಭಾಷೆಗಳಲ್ಲಿ, ಮುಖ್ಯವಾಗಿ ಜರ್ಮನ್ ಮತ್ತು ಆಂಗ್ಲ ಭಾಷೆಯ ಮೂಲಕ ಭಾರತೀಯ ಸಾಹಿತ್ಯ, ಸಂಸ್ಕೃತಿಯನ್ನು ತಿಳಿಯಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಭಾರತದ ಬಗ್ಗೆ ನನಗೆ ಅತ್ಯಂತ ಪವಿತ್ರ ಭಾವನೆ ಇದೆ. ಆದರೆ ಭಾರತವನ್ನು ನಾನು ನೋಡಲಿಲ್ಲ ಅಂತ. ಕೊನೆಯ ದಿನಗಳಲ್ಲಿ ನಾನು ಭಾರತಕ್ಕೆ ಬರಬೇಕು ಅಂತ ಆಸೆ ಇತ್ತು. ಆದರೆ ಆ ಕಾಲದಲ್ಲಿ ಈ ಥರ ಏರೋಪ್ಲೇನು ಆ ಥರ ವ್ಯವಸ್ಥೆ ಇರಲಿಲ್ಲ. ಸ್ಟೀಮರ್ನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು, ತಿಂಗಳಾನುಗಟ್ಟಲೆ, ಬಹಳ ಕಷ್ಟ ಇತ್ತು. ಹಾಗಾಗಿ ನಾನು ಭಾರತಕ್ಕೆ ಬರೋಕ್ಕಾಗಲಿಲ್ಲ, ನನಗೆ ವ್ಯಥೆ ಇದೆ ಅಂತ ಕೊನೆಯ ದಿನಗಳಲ್ಲಿ ಹೇಳಿದ್ದಾರೆ. ಅಂದರೆ ಅವರಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಎಷ್ಟು ಪವಿತ್ರ ಭಾವನೆ ಇತ್ತು, ಗೌರವ ಭಾವನೆ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಇನ್ನೊಬ್ಬ ವಾಲ್ಟ್ ವಿಟ್ಮನ್ ಅಂತಕ್ಕ ಒಬ್ಬ ಅಮೇರಿಕನ್ ಕವಿ, ವಾಲ್ಟ್ ವಿಟ್ಮನ್, ಅವರು ಲೀವ್ಸ್ ಆಫ್ ಗ್ರಾಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಒಂದು ಪದ್ಯವನ್ನು ಬರೀತಾರೆ, ಓಡ್. ಅದರಲ್ಲಿ ಸುಯಸ್ ಕಾಲುವೆ ಆಗಿದ್ರಲ್ಲ, ಆಫ್ರಿಕಾವನ್ನು ಸುತ್ತುಕೊಂಡು ಸಾವಿರಾರು ಮೈಲಿ ದೂರ ಪ್ರಯಾಣ ಮಾಡಿ ನಮ್ಮ ಈಸ್ಟರ್ನ್ ಕಂಟ್ರೀಸಿಗೆ ಬರಬೇಕಾಗಿತ್ತು ವ್ಯಾಪಾರಸ್ಥರು. ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ, ದೂರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸೂಯಸ್ ಕಾಲುವೆಯನ್ನು ಅಗೆದರು.
ಅದರದ್ದೊಂದು ಓಪನಿಂಗ್ ಸೆರೆಮನಿ ಆಯಿತು. ಈ ವಾಲ್ಟ್ ವಿಟ್ಮನ್ ಕವಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕವನವನ್ನು ಬರೆದಿದ್ದಾರೆ. ಏನು ಅಂದರೆ, ಎ ಪ್ಯಾಸೇಜ್ ಟು ಇಂಡಿಯಾ ಟು ದ ಲ್ಯಾಂಡ್ ಆಫ್ ಸ್ಪಿರಿಚುಯಾಲಿಟಿ ಅಂತ. ಎ ಪ್ಯಾಸೇಜ್ ಟು ಇಂಡಿಯಾ ಎ ಲ್ಯಾಂಡ್ ಆಫ್ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮ ಭೂಮಿ ಭಾರತಕ್ಕೆ ಒಂದು ದಾರಿ. ಸುಯಸ್ ಕಾಲುವೆ ಆಗಿದ್ದು ವ್ಯಾಪಾರ ದೃಷ್ಟಿಯಿಂದ ವ್ಯಾಪಾರಿಗಳು ಬಂದು ಅವರ ಅನುಕೂಲಕ್ಕೆ ಮಾಡಿಕೊಂಡಿದ್ದು. ಆದರೆ ಒಬ್ಬ ಕವಿ ತನ್ನ ಭಾವನೆಗಳನ್ನು ಯಾವ ಥರ ವ್ಯಕ್ತಪಡಿಸ್ತಾರೆ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಆತನ ಹೇಳ್ತಾನೆ, ಐ ಹ್ಯಾವ್ ರಿಟನ್ ದಿಸ್ ಪೋಯಮ್ ಇನ್ ಕಾಮಮೊರೇಷನ್ ವಿತ್ ದಿ ಓಪನಿಂಗ್ ಆಫ್ ಸೂಯಸ್ ಕಾನಲ್ ಟು ದಿ ಲ್ಯಾಂಡ್ ಆಫ್ ಸ್ಪಿರಿಚುಯಾಲಿಟಿ ದಟ್ ಈಸ್ ಇಂಡಿಯಾ. ಇದಕ್ಕೂ ಅದಕ್ಕೆ ಏನು ಸಂಬಂಧ? ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತೇಳಿ ಯಾವುದು ವ್ಯಾಪಾರಕ್ಕೋಸ್ಕರ ಮಾಡಿದ್ದು. ಆದರೆ ಕವಿಯ ಭಾವನೆಯನ್ನು ನೋಡಿ, ಎಷ್ಟು ಪವಿತ್ರವಾಗಿರ್ತಕ್ಕಂಥ ಮಾತುಗಳನ್ನು ಅವರ ಹೃದಯಾಂತರಾಳದಿಂದ ಭಾರತದ ಬಗ್ಗೆ ಹೊರಗಡೆ ಬಂದಿದೆ ಅಂದರೆ ನಮಗೆ ಗೊತ್ತಾಗುತ್ತೆ. ಎ ಪ್ಯಾಸೇಜ್ ಟು ಇಂಡಿಯಾ ಟು ದ ಲ್ಯಾಂಡ್ ಆಫ್ ಸ್ಪಿರಿಚುಯಾಲಿಟಿ ಅಂತ ಬರೀತಾರೆ ಅವರು. ಬಹಳ ಪವಿತ್ರವಾದ ಭೂಮಿ, ಅಂಥ ಪವಿತ್ರವಾದ ಭೂಮಿಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಈ ಜಾಗತಿಕ ವ್ಯವಸ್ಥೆನ, ಅದಕ್ಕೆ ನಾನು ವಂದಿಸ್ತೀನಿ ಅಂತ. ಆಮೇಲೆ E.M. ಫಾರೆಸ್ಟರ್ ಅಂತ ಒಬ್ಬ ಇಂಗ್ಲೀಷ್ ಕವಿ ಇದ್ದರು, ನಮ್ಮಲ್ಲೇ ಇದ್ದರು. ಅವ್ರು ಇಂಗ್ಲೀಷ್ನವರೇ, ನಮ್ಮಲ್ಲೇ ಇದ್ದರು. ಸ್ವಾತಂತ್ರ್ಯ ಬಂದ ಮೇಲೆ ಮತ್ತೆ ಅವ್ರು ಇಂಗ್ಲೆಂಡ್ಗೆ ವಾಪಸ್ಸೋರು, ಇಂಗ್ಲೆಂಡ್ನವರು. ಅವರು ಕೂಡ ಅದೇ ಹೆಸರಿನಲ್ಲಿ ಎ ಪ್ಯಾಸೇಜ್ ಟು ಇಂಡಿಯಾ ಅಂತ ಒಂದು ನಾವೆಲ್ ಬರೆದಿದ್ದಾರೆ. ನಾವೆಲ್ ಅಂದರೆ ಕಾದಂಬರಿ. ಆ ಕಾದಂಬರಿಯಲ್ಲಿ ಬರೀತಾರೆ, ಭಾರತೀಯ ದೇವಾಲಯಗಳು, ಭಾರತೀಯ ಕೇವ್ಸ್ ಅಂದರೆ ಗುಹೆಗಳು ಮತ್ತು ಆ ಮಸೀದಿಗಳು ಮೂರನ್ನ ವಿಮರ್ಶೆ ಮಾಡಿ ಆಧ್ಯಾತ್ಮಿಕ ಸಂಪನ್ನತೆಯನ್ನು ಒದಗಿಸ್ತಕ್ಕಂಥ ಈ ದೇವಾಲಯಗಳು, ಈ ಗುಹಾಂತರ, ಅಲ್ಲೆಲ್ಲ ಗುಹೆಗಳು ಅಂದರೆ ಪವಿತ್ರವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮುನಿಗಳು ವಾಸ ಮಾಡಿದಂಥ ಸ್ಥಳಗಳು, ಅವೆಲ್ಲ ಅವ್ರ ಬಗ್ಗೆ ವಿಮರ್ಶೆ ಮಾಡ್ತಾ ವಿವರವಾಗಿ ಇಡೀ ಭಾರತದಲ್ಲಿ ಅಂಥ ಎಷ್ಟು ಗವಿಗಳಿದ್ದಾವೆ, ಎಷ್ಟು ದೇವಾಲಯಗಳಿದ್ದಾವೆ, ಅವುಗಳ ಸಾಹಿತ್ಯ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಪವಿತ್ರವಾದ ಸ್ಥಳಗಳು, ದೇವಾಲಯಗಳು ಅಂತ ಬರೀತಾರೆ ಅವರು ಇಂಗ್ಲೆಂಡ್ನವರು. ಹಾಗಾಗಿ ಇದರಿಂದ ನಮಗೇನು ಗೊತ್ತಾಗುತ್ತಂದರೆ, ಭಾರತೀಯರಾದ ನಮಗಿಂತ ಅವರಿಗೆ ಎಷ್ಟು ಕಾಳಜಿ ಇತ್ತು ನಮ್ಮ ಸಂಸ್ಕೃತಿ ಬಗ್ಗೆ. ಅದೇ ವಿಷಯವನ್ನು ಕರ್ನಲ್ ಆಲ್ಕಾಟ್ರು ಅವರು ಎಲ್ಲಿಂದ, ನ್ಯೂಯಾರ್ಕಿಂದ, ಅಲ್ಲಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯಚಟುವಟಿಕೆಗಳು ಅಲ್ಲಿ ನಡೆಯೋದು ಕಷ್ಟ ಅಂತ ಗೊತ್ತಾದಾಗ ಅವರು ಭಾರತಕ್ಕೆ ಸೊಸೈಟಿಯನ್ನು ತಂದು ಮೊದಲನೇ ಸಲ ಬೊಂಬಾಯಿನಲ್ಲಿ ಅಂದರೆ ಮುಂಬೈನಲ್ಲಿ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದರು. ಅವ್ರಿಗೆ ಗೊತ್ತಾಯಿತು, ಅವ್ರ ಜೊತೆಗೆ ಮೇಡಮ್ ಬ್ಲಾವೆಟ್ಸ್ಕಿ ಅವರು ಇದ್ದರು. ಅವರು ಚಿಂತನೆ ಮಾಡಿದರು, ಥಿಯೋಸಾಫಿಕಲ್ ಸೊಸೈಟಿಯನ್ನು ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ಇದನ್ನೆಲ್ಲ ಪ್ರಾರಂಭ ಆಯಿತು. ಆದರೆ ಕೆಲವೇ ತಿಂಗಳುಗಳಲ್ಲೇ ಅಲ್ಲಿದ್ದಂಥ ಈ 17 ಜನ ಏನು ಸದಸ್ಯರಿದ್ದರು ಅವರೆಲ್ಲ ಅಲ್ಲೇ ಬಿಟ್ಟು ಹೋಗ್ಬಿಟ್ರು. ಉಳಿದಿದ್ದು ಬರೀ 3 ಜನ. ಅದರಲ್ಲಿ ಭಾರತಕ್ಕೆ ಬಂದಿದ್ದು 2, ಆಲ್ಕಾಟ್ರು ಮತ್ತು ಬೆಸೆಂಟ್ರು. ಆ ಕ್ವಾಂಜಿಡ್ಜ್ ಅಂತ ಒಬ್ಬರಿದ್ದರು, ಅವರಲ್ಲೇ ಉಳ್ಕೊಂಡ್ರು. ಅವ್ರದ್ದೇ ಒಂದು ಭಾಗ ಅಲ್ಲೇ ತೆಗೆದುಕೋ ಇಲ್ಲೂ ನಡೀತಾ ಇದೆ ಅಲ್ಲಿ. ಹಾಗೆ ಇಲ್ಲಿಗೆ ಬಂದ ಮೇಲೆ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶ ಏನಿದೆ, ಆಧ್ಯಾತ್ಮಿಕತೆಯನ್ನು ಜಗತ್ತಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಏನು ಮಾಡಬೇಕು ಅಂತ ಆಲ್ಕಾಟ್ರು ಯೋಚನೆ ಮಾಡಿ, ಇನ್ನೂ ಥಿಯೋಸಾಫಿಕಲ್ ಸೊಸೈಟಿ ಚಟುವಟಿಕೆಗಳು ಬೊಂಬಾಯಿನಲ್ಲಿ ಇದ್ದಾಗೇ ಅವರು ಅಲ್ಲಲ್ಲಿ ಕೆಲವು ಉಪನ್ಯಾಸಗಳ ಮೂಲಕ ಭಾರತೀಯರನ್ನು ಸೊಸೈಟಿಯ ವಿಧಾನಕ್ಕೆ ಹೇಗೆ ಉಪಯೋಗಿಸ್ಕೋಬೇಕು, ಭಾರತೀಯರನ್ನು ಉಳಿದಿರೋದು
ಅದು ಭಾರತೀಯರಿಂದನೇ ಈ ಸೊಸೈಟಿಯ ಉದ್ದೇಶ ಪೂರ್ಣ ಆಗಬೇಕು. ಹಾಗಾಗಿ ಅವರು ಅನೇಕ ಉಪನ್ಯಾಸಗಳನ್ನು ಹಮ್ಮಿಕೊಂಡು ಭಾರತೀಯರನ್ನು ಸೇರಿಸಿ ಅವರಿಗೆ ಅವರ ಸಂಸ್ಕೃತಿಯ ಬಗ್ಗೆ, ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಕಾವ್ಯಗಳು, ವೇದಗಳು, ಅವುಗಳ ಬಗ್ಗೆ ನಮಗೆ ಜ್ಞಾಪಿಸ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಅವ್ರಿಗೆ ಗೊತ್ತಿಲ್ಲ, ಅವ್ರು ತಿಳ್ಕೊಂಡ್ರು, ನಮಗೆ ಗೊತ್ತಿದೆ, ನಾವು ಮರೆತೋದ್ವಿ. ಇಲ್ಲಿ ಅದೇ ಆಗಿದ್ದು. ನಮ್ಮಲ್ಲಿ ನಮ್ಮದೇ ಆಗಿರ್ತಕ್ಕಂಥ ನಮ್ಮತನ ಇಲ್ಲಿದೆ. ಆದರೆ ನಮ್ಮವ್ರಿಗೆ ಆವಾಗ ಅಂದರೆ ಇನ್ನೂ ಬ್ರಿಟಿಷರ ಆಧಿಪತ್ಯ ಇದ್ದಾಗ ಬ್ರಿಟಿಷರ ಸಂಸ್ಕೃತಿ ಸಾಹಿತ್ಯದ ಮೇಲೆ ಭಾರತೀಯರಿಗೆ ಅಪಾರ ಗೌರವ ಇತ್ತು. ಅನೇಕರಿಗೆ ತಮ್ಮ ಮಕ್ಕಳು ಈ ಭಾರತೀಯ ಸಂಸ್ಕೃತಿಯ ಗಾಳಿನಲ್ಲೇ ಇರಬಾರ್ದು ಅಂತ ಅಮೇರಿಕಕ್ಕೆ ಕಳಿಸುವಂಥ ವ್ಯವಸ್ಥೆ ಆಗಿತ್ತು. ಅನೇಕರು ಏನು ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಅಧಿಕಾರ ಚಲಾವಣೆ ಇದ್ದಂಥ ಜನ ಅವ್ರನ್ನೆಲ್ಲ ಬೇರೆ ದೇಶಗಳಿಗೆ ಕಳಿಸ್ತಕ್ಕೆ ಅಮೇರಿಕ, ಇಂಗ್ಲೆಂಡ್ ಎಲ್ಲ ಕಳಿಸ್ತಿದ್ರು ತಮ್ಮ ಮಕ್ಕಳನ್ನು. ಯಾಕೆಂದರೆ ಇಲ್ಲಿ ಅದೊಂದು ದುರಭಿಮಾನ ಬಂದಿತ್ತು. ಇದು ಭಾರತೀಯ ಸಂಸ್ಕೃತಿ ಅಂದರೆ ಏನೂ ಕೆಲಸಕ್ಕೆ ಬರದೇ ಇರತಕ್ಕಂಥದ್ದು. ಆಗ ವಿಜ್ಞಾನ ತಂತ್ರಜ್ಞಾನ ಬೆಳೀತಾ ಇತ್ತು. ಅದರ ಗುಂಗಿನಲ್ಲಿ ಏನು ಮಾಡಿದ್ರು, ವಿದೇಶಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆ ಭಾರತದಲ್ಲಿ ನಡೀತಾ ಇತ್ತು. ಇದನ್ನೆಲ್ಲ ನೋಡಿದ್ರು ಆಲ್ಕಾಟ್ರು. ಅವರು ವಿಶಾಲವಾಗಿ ಬರೀತಾ ಮಾತಾಡ್ತಾರೆ ಅದರಲ್ಲಿ, ಆ ಉಪನ್ಯಾಸದಲ್ಲಿ. ಇಲ್ಲಿ 1880 ಅಕ್ಟೋಬರ್ 29ನೇ ತಾರೀಕು ಅಮೃತಸರದಲ್ಲಿ ಒಂದು ಉಪನ್ಯಾಸವನ್ನು ಕೊಟ್ಟರು ಅವರು. ಅದರಲ್ಲಿ ಯಾವಾಗ ಅಮೇರಿಕಾದಲ್ಲಿ ನಡೆಯಲಿಲ್ಲವೋ ಭಾರತಕ್ಕೆ ಬಂತು, ಇಲ್ಲಿನ ಥಿಯಾಸಾಫಿಕಲ್ ಸೊಸೈಟಿ ಚಟುವಟಿಕೆಗಳನ್ನು ಭಾರತೀಯರ ಮೂಲಕನೇ ನಡೆಸಬೇಕು, ಅವರೇ ಆಧಾರ, ಅವರನ್ನು ಈ ಸೊಸೈಟಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಹೇಗೆ ಅಂತಕ್ಕಂಥ ಚಿಂತನೆ ಮಾಡ್ತಾ ಮಾಡ್ತಾ ಅಮೃತಸರದಲ್ಲಿ ಒಂದು ಉಪನ್ಯಾಸವನ್ನು ಕೊಟ್ಟರು. ಅದರ ಶೀರ್ಷಿಕೆ ಇಂಡಿಯಾ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಇದನ್ನು ನಾನು ಹಿಂದೆ ಒಂದು ಸಲ ಆನ್ಲೈನ್ನಲ್ಲಿ ಮಾಡಿದ್ದೀನಿ, ಬಹುಶಃ ಕೆಲವರಿಗೆ ಜ್ಞಾಪಕ ಇರ್ಬೋದು, ಇನ್ನೊಂದು ಸಲ ಜ್ಞಾಪಿಸ್ತೀನಿ ಅಷ್ಟೇ. ಭಾರತ ಹಿಂದೆ ಅಂದರೆ ಪ್ರಾರಂಭದಲ್ಲಿ ಸೊಸೈಟಿ ಭಾರತಕ್ಕೆ ಬರೋಕ್ಕೆ ಮೊದಲು ಭಾರತ ಹಿಂದೆ, ಇಂದು ಅಂದರೆ ಅವರು ಬಂದಾಗ ಏನು ಬೊಂಬಾಯಿಗೆ ಆಗ್ತಾನೆ ತಂದಿದ್ರು ಸೊಸೈಟಿಯನ್ನು, ಬ್ಲಾವೆಟ್ಸ್ಕಿಯರು ಮತ್ತು ಆಲ್ಕಾಟ್ರು, ಆ ಸಂದರ್ಭದಲ್ಲಿ ಇಂದು ಅಂದರೆ. ಮತ್ತು ಮುಂದೆ ಅಂದರೆ ಅಲ್ಲಿಂದ ಮುಂದಕ್ಕೆ 3 ರೀತಿಯಲ್ಲಿ ಅವರು ಆ ವಿಭಾಗ ಮಾಡಿಕೊಂಡು ಮಾತಾಡ್ತಾರೆ. ಹಿಂದೇನಾಯಿತು, ಈಗ ಏನಾಗ್ತಾ ಇದೆ, ಮುಂದೆ ಏನಾಗಬೇಕು ಅಂತಕ್ಕಂಥದ್ದು. ಹಾಗೆ ಇದನ್ನೆಲ್ಲ ಯಾಕೆ ಮಾಡಿದ್ರು ಅಂದರೆ ಭಾರತೀಯರ ಸಹಕಾರ ಅವ್ರಿಗೆ ಬೇಕಾಗಿತ್ತು. ಅದನ್ನು ಸಾಧಿಸೋದಕ್ಕೋಸ್ಕರ ಅವರು ಆ ಉಪನ್ಯಾಸದಲ್ಲಿ ಈ 3 ವಿಷಯಗಳನ್ನು, ಇಂಡಿಯಾ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತ ಒಂದು ಮಾತಿದೆ. ಮೇಡಮ್ ಬ್ಲಾವೆಟ್ಸ್ಕಿ ಅವರು ಥಿಯಾಸಫಿಯನ್ನು ಕೊಟ್ಟರು, ಆಲ್ಕಾಟ್ರು ಥಿಯಾಸಾಫಿಕಲ್ ಸೊಸೈಟಿಯನ್ನು ಕೊಟ್ಟರು ಅನ್ನೋ ಮಾತು ನಮಗೆಲ್ಲರಿಗೂ ಪರಿಚಯ ಇದೆ. ಅಂದರೆ ಆಲ್ಕಾಟ್ರು ಇಲ್ಲಿಗೆ ಬಂದ ಮೇಲೆ ಅಮೆರಿಕದಲ್ಲಿ ಆಗಲಿಲ್ಲ, ಭಾರತದಲ್ಲಾದರೂ ಇದನ್ನು ವಿಶಾಲವಾಗಿ ತಿಳಿಪಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. 1000 ಥಿಯಾಸಾಫಿಕಲ್ ವಿಭಾಗಗಳನ್ನು ಪ್ರಾರಂಭ ಮಾಡಿ ಲಾಡ್ಜಸ್ಸನ್ನು ತೆಗೆದರು ಅವ್ರ ಕಾಲದಲ್ಲಿ. 1000 ಬೇರೆ ಬೇರೆ, ನಮ್ಮ ಭಾರತದಲ್ಲೇ ಅಲ್ಲದೇ ಬೇರೆ ಜಗತ್ತಿನಾದ್ಯಂತ. ಹಾಗಾಗಿ ಆದರೂ ಕೂಡ ಈ ಥಿಯಾಸಾಫಿಕಲ್ ವಾಂಗ್ಮಯದಲ್ಲಿರ್ತಕ್ಕಂಥ, ಅದರ ಸಾಹಿತ್ಯದಲ್ಲಿರ್ತಕ್ಕಂಥ ಅದರ ಬೇರುಗಳು ಭಾರತದಲ್ಲೇ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಅಂದರೆ ನಮ್ಮ ಬ್ಲಾವೆಟ್ಸ್ಕಿ ಅವರು ಬರೆದಿರ್ತಕ್ಕಂಥ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಭಾರತೀಯ ಸಾಹಿತ್ಯದ ಬಗ್ಗೆನೇ ಹೆಚ್ಚಿನ ವಿಷಯಗಳಿವೆ. ಬೌದ್ಧ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅನೇಕ ವಿಷಯಗಳನ್ನು ಅವರು ಎತ್ತಿ ತೆಗೆದು ಬರೆದಿರ್ತಕ್ಕಂಥದ್ದು.
ಐಸಿಸ್ ಸನ್ಮೇಳನದಲ್ಲಿ ಕೂಡ ಭಾರತೀಯತೆಯ ಒಂದು ನೆರಳನ್ನು ನಾವಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ. ಹಾಗಾಗಿ ಭಾರತದಲ್ಲಿ ಏನು ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ಇದೆ ಅದೆಲ್ಲ ಭಾರತದಲ್ಲೇ ಇದೆಯಪ್ಪ, ನೀವೇ ಅದಕ್ಕೆ ವಾರಸುದಾರರು ಅಂತ ಹೇಳ್ತಾರೆ ಅವರು. ಅದೇನಾದರೂ ಇದ್ದರೆ ನಿಮ್ಮಿಂದನೇ ಜಗತ್ತಿಗೆ ಗೊತ್ತಾಗಬೇಕು. ಹಾಗಾಗಿ ಅವ್ರು ಹೇಳ್ತಾರೆ, ನೀವೇ ಅದಕ್ಕೆ ಮಾರ್ಗದರ್ಶಿಗಳು, ನೀವೇ ಮುಂದೆ ನಿಂತು ಥಿಯೋಸಾಫಿಕಲ್ ಸೊಸೈಟಿಯ ಧ್ಯೇಯ ಧೋರಣೆಗಳು ಏನಿದಾವೋ ಅದನ್ನು ಜಗತ್ತಿಗೆ ಕೊಡೋದಕ್ಕೆ ಮುಂದೆ ಬನ್ನಿ ಅಂತ ಹೇಳ್ತಾರೆ. ಹಾಗೆ ಥಿಯಾಸಫಿ ಅಂದರೆ ಏನು? ಸನಾತನ ಜ್ಞಾನ. ಈ ಸನಾತನ ಜ್ಞಾನ ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲಿಯೇ ಇದೆ ಅನ್ನುವುದನ್ನು ಜ್ಞಾಪಿಸುವುದೇ ಈ ಉಪನ್ಯಾಸದ ತಿರುಳು. ಭಾರತ ಇಂದು, ಹಿಂದೆ, ಮುಂದೆ ಅಂತಕ್ಕಂಥ ಉಪನ್ಯಾಸದ ತಿರುಳು ಏನಂದರೆ, ಭಾರತೀಯ ಸಂಸ್ಕೃತಿಯಲ್ಲೇ ನಾವು ಏನೇನು ಮಾಡಬೇಕು ಅಂತ ಹೊರಟಿದ್ದೀವೋ ಅದೆಲ್ಲ ಇಲ್ಲೇ ಇದೆ ಅಂತಕ್ಕಂಥದ್ದು. ಹಾಗೆ ಭಾರತೀಯರನ್ನು ಥಿಯಾಸಫಿ ಕಡೆಗೆ ಆಕರ್ಷಿಸುವುದೇ ಆಲ್ಕಾಟರ ಉದ್ದೇಶವಾಗಿತ್ತು. ಇದಕ್ಕಾಗಿ ಭಾರತೀಯರಿಗೆ ತಮ್ಮ ತನವನ್ನು ಅರಿಯುವಂತೆ ಮಾಡಿ ಅವರನ್ನು ತಮ್ಮ ನಿದ್ರೆಯ ಸ್ಥಿತಿಯಿಂದ ಎಚ್ಚರಗೊಳಿಸಬೇಕಾಗಿತ್ತು. ನಿದ್ರೆಯ ಸ್ಥಿತಿಯನ್ನು ಮರೆತೋಗಿದ್ದೀವಿ ನಾವು. ನಮ್ಮ ಹಿರಿಯರು ಏನು ಮುನಿ ಋಷಿಗಳು ಸಂತರು ಅವರೆಲ್ಲ ಇದ್ದರು, ಅವರೆಲ್ಲ ವೇದಾಧ್ಯಯನ, ಉಪನಿಷತ್ತುಗಳು, ಭಾಗವತ, ಭಾರತ ಅಂಥದ್ರ ಬಗ್ಗೆ ಎಲ್ಲ ಎಷ್ಟರ ಮಟ್ಟಿಗೆ ಜ್ಞಾನವನ್ನು ಸಂಪಾದಿಸಿಕೊಂಡಿದ್ರೋ ಅದನ್ನು ನಮಗೆ ಜ್ಞಾಪಿಸ್ತಕ್ಕಂಥ ಕೆಲಸ ಅವರು ಮಾಡಿದರು. ಹಾಗೆ ಏಕೆ ಹೆಂಗೆ ಮಾಡಿದ್ರು ಅಂದರೆ, ಇಲ್ಲಿ ನನಗೆ ಒಂದು ಉದಾಹರಣೆ ಕೊಟ್ಟರೆ ನಮಗೆ ಅರ್ಥ ಆಗುತ್ತೆ ಅಂತ. ರಾಮಾಯಣ ಕಾಲದಲ್ಲಿ ಸೀತೆಯನ್ನು ಹುಡುಕೊಂಡು ಹೋಗಬೇಕಾದ್ರೆ ಸುಗ್ರೀವ, ಹನುಮಂತ, ಜಾಂಬವಂತ, ಅಂಗದ ಅವ್ರನ್ನೆಲ್ಲ ದಕ್ಷಿಣದ ಕಡೆ ಕಳಿಸಿದ್ನಂತೆ. ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಲಂಕೆಗೆ ಹೋಗಬೇಕು, ಬಹುಶಃ ಸೀತೆ ಲಂಕೆಯಲ್ಲಿ ಇರ್ಬೋದು, ಅಲ್ಲಿ ನೋಡ್ಕೊಂಡು ಬರಬೇಕು ಅಂತಂತ ಒಂದು ಮಾತು ಬಂತು. ಅದು ಯಾರು ಹೋಗೋರು? ಅಂಗದ ಹೇಳ್ದ, ನಾನು ಯುವಕ, ಹಾರ್ತೀನಿ, ನಾನು ಬೇಕಾದರೆ ಹೋಗ್ತೀನಿ ಅಂದ. ಆದರೆ ಜಾಂಬವಂತ ಏನು ಹೇಳ್ದ, ಹಿರಿಯ ನಾವು ನೋಡಪ್ಪ, ನೀನು ಯುವರಾಜ, ಇನ್ನೂ ಹುಡುಗ, ನಾವು ಇಷ್ಟು ದೊಡ್ಡವರು ಇದ್ದುಕೊಂಡು ಹಿರಿಯರು ಇದ್ದುಕೊಂಡು ನಾನು ನಿನ್ನನ್ನು ಕಳಿಸೋದು ಸರಿ ಇಲ್ಲ, ನೀನು ಬೇಡ. ಸರಿ, ಜಾಂಬವಂತ ಹೇಳಿದ, ನಾನೇನೋ ಹೋಗ್ತೀನಪ್ಪ, ಇಷ್ಟು ವಯಸ್ಸಿನಲ್ಲಿ ವಾಪಸ್ ಬರ್ತೀನೋ ಇಲ್ವೋ ನನಗೆ ಅನುಮಾನ, ಯಾಕೆಂದರೆ ವಯಸ್ಸಾಗೋಗಿದೆ. ಹನುಮಂತ ಮಾತ್ರ ಅಲ್ಲ ಪಕ್ಕದಲ್ಲಿ ಕೂತ್ಕೊಂಡು ವಿಶಾಲ ಸಮುದ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದೆ. ಏನೋ ನಡೀತಾ ಇತ್ತು ಆತನ ಮನಸ್ಸಿನಲ್ಲಿ, ಆದರೆ ಅದು ತನಗೇ ಗೊತ್ತಿಲ್ಲ. ಹನುಮಂತನಿಗೆ ಒಂದು ವೀಕ್ನೆಸ್ ಇತ್ತಂತೆ. ಏನು ಅಂದರೆ, ಯಾರಾದರೂ ಬೆನ್ನು ತಟ್ಟಬೇಕು, ಬೆನ್ನು ತಟ್ಟಿದ್ರೇ ಆತನಿಗೆ ತನ್ನ ಶಕ್ತಿ ಸಾಮರ್ಥ್ಯ ಎಲ್ಲ ಹೊರಗಡೆ ಬರ್ತಾಯಿತ್ತು. ಜಾಂಬವಂತ ನೋಡಿ ಅಲ್ಲಿಗೆ ಹೋಗಿ ಹನುಮಂತನ ಹತ್ರ ಬೆನ್ನು ತಟ್ಟಿಬಿಟ್ಟು, ನೋಡಪ್ಪ, ನೀನು ಆ ಲಂಕೆಗೆ ಹೋಗಿ ವಾಪಸ್ ಬರೋ ಸಾಮರ್ಥ್ಯ ನಿನಗೆ ಮಾತ್ರನೇ ಇರೋದು, ಯಾಕೆಂದರೆ ನಿನಗೆ ಅಷ್ಟ ಸಿದ್ಧಿಗಳು ಇವೆ, ನಿನಗೆ ಯಾವ ಥರ ಎಲ್ಲೆಲ್ಲಿ ಏನು ನಡ್ಕೋಬೇಕು ಅಂತ ಗೊತ್ತಿದೆ, ನೀನೇ ಇದಕ್ಕೆ ಲಾಯಕ್ಕು, ಹಾರು ಅಂತ. ಆಗ ಹನುಮಂತ ತಕ್ಷಣ ಹಾರಿದ, ಮತ್ತು ಸೀತೆಯನ್ನು ನೋಡಿಕೊಂಡು ವಾಪಸ್ ಬಂದ. ನಮ್ಮ ಸ್ಥಿತಿಯೂ ಹಾಗೇನೇ ಇದ್ದಿದ್ದು. ಭಾರತೀಯರು ನಮಗೆಲ್ಲ ಸಾಹಿತ್ಯ ಇದೆ, ವೇದಗಳಿವೆ, ಉಪನಿಷತ್ತುಗಳಿವೆ, ರಾಮಾಯಣ, ಮಹಾಭಾರತ ಎಲ್ಲ ನಮ್ಮ ಹತ್ರ ಇದೆ. ಆದರೆ ಅದನ್ನು ಮರೆತೋಗಿದ್ವಿ. ಅದನ್ನು ತೆಗೀತಕ್ಕಂಥದ್ದು ಕೆಲಸ ಆಗಬೇಕು. ಆ ಕೆಲಸ ಮಾಡಿದ್ದೆ ಆಲ್ಕಾಟ್. ಅದನ್ನು ಭಾರತೀಯರಿಗೆ ಎಲ್ಲ ಪರಿಚಯ ಮಾಡಿ, ನೀವೇ ಇದಕ್ಕೆ ಅರ್ಹರು, ಮುಂದೆ ಬನ್ನಿ, ಆ ಆಧ್ಯಾತ್ಮಿಕ ತತ್ವವನ್ನು ಜಗತ್ತಿಗೆ ಸಾರಿ ಅಂತ ಅವರು ಹೇಳಿದರು. ಹಾಗೆ ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯ ಉದ್ದೇಶವೇ ಸತ್ಯಾನ್ನಾಸ್ತಿ ಪರೋ ಧರ್ಮ, ಸತ್ಯದ ಧರ್ಮವನ್ನು ಜಗತ್ತಿಗೆ ನೀಡುವಂಥ ಕೆಲಸ ಭಾರತೀಯರಿಂದಲೇ ಆಗಬೇಕು ಅಂತಕ್ಕಂಥದ್ದು ಅವರ
ಮುಖ್ಯ ಉದ್ದೇಶ ಆಗಿತ್ತು. ಅದನ್ನು ಕುರಿತೇ ಅವರು ತಮ್ಮ ಉಪನ್ಯಾಸದಲ್ಲಿ ಭಾರತ ಅಂದು, ಇಂದು ಮತ್ತು ಮುಂದೆ ಅಂತಕ್ಕಂಥ ವಿಷಯವನ್ನು ಪ್ರಾರಂಭ ಮಾಡ್ತಾರೆ. ತಮ್ಮ ಉಪನ್ಯಾಸದಲ್ಲಿ ಭಾರತೀಯರ ಬಗ್ಗೆ, ತಮ್ಮ ಮೂಲದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಜಗತ್ತಿನ ಅನೇಕ ಭಾಗಗಳಿಗೆ ಆರ್ಯನ್ನರು ಹೋಗಿ ಅಲ್ಲಿ ಸಂಶೋಧನೆಯನ್ನು ಮಾಡಿ ಭಾರತೀಯ ಸಂಸ್ಕೃತಿ ಎಲ್ಲೆಲ್ಲಿದೆ, ಈಜಿಪ್ಟು ಆ ಕಡೆ ಎಲ್ಲ ಭಾರತೀಯರೇ ಹೋಗಿ ನಮ್ಮ ಸಂಸ್ಕೃತಿ ಇಲ್ಲೆಲ್ಲ ಇದೆ ಅಂತ ತಿಳ್ಕೊಂಬಂದಿದ್ರು ಅಂತ ಕೂಡ ಅವ್ರು ಹೇಳ್ತಾರೆ. ಹಾಗೆಯೇ ಇದೆಲ್ಲ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇತಿಹಾಸದ ಮೂಲಕ ಗೊತ್ತಾಗುತ್ತೆ ಅಂತಾರೆ. ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದರೆ ಭಾರತೀಯರು ಮಧ್ಯ ಏಷ್ಯಾದಿಂದ ಆರ್ಯರು ಬೇರೆ ಬೇರೆ ಕಡೆ ಭಾಗಗಳಾಗಿ ಹೋಗಿ ನಮ್ಮ ಸಂಸ್ಕೃತಿ ಎಲ್ಲೆಲ್ಲಿ ಹರಡಿದೆ ಅಂತಕ್ಕಂಥ ಅಧ್ಯಯನವನ್ನು ಮಾಡಿದ್ರು ಅಂತ ನಮ್ಮ ಇತಿಹಾಸದಲ್ಲಿದೆ. ಹಾಗಾಗಿ ಆರ್ಯನ್ನರಾದ ಭಾರತೀಯರ ಬಗ್ಗೆ ಹೇಳ್ತಾ ಯುರೋಪಿಯನ್ ಇತಿಹಾಸಕಾರರಿಗೆ ಇಲ್ಲಿಯವರೆಗೂ ಆರ್ಯರ ಇತಿಹಾಸದ ಬಗ್ಗೆ ಅಲ್ಪ ಪ್ರಮಾಣವೂ ಕೂಡ ಗೊತ್ತಿರಲಿಲ್ಲ ಅಂತಾರೆ. ಇನ್ನೊಂದು ವಿಚಿತ್ರ ಏನಂದರೆ ಚರಿತ್ರೆಯನ್ನು ಬರೆಯಲು ಪ್ರಾರಂಭ ಮಾಡಿದ್ದೇ ಯುರೋಪಿಯನ್ನರು. ನಮ್ಮ ಭಾರತೀಯ ಚರಿತ್ರೆ ಕೂಡ ಇಂಡಿಯನ್ ಹಿಸ್ಟ್ರಿ ವಾಸ್ ಫಸ್ಟ್ ರಿಟರ್ನ್ ಇನ್ ಇಂಗ್ಲೀಷ್ ಅಂತಿದೆ. ಅವರೇ ನಮ್ಮ ಚರಿತ್ರೆ ಬರೆಯೋರು ಬರೆದಿದ್ದು. ಹಾಗಾಗಿ ಅವ್ರು ಏನೇನು ಬರೆದಿದ್ದಾರೋ ನಾವು ಅದನ್ನೆಲ್ಲ ಈಗ ಒಪ್ಕೊತಾ ಇದ್ದೀವಿ. ಹಾಗಲ್ಲ, ನಾವು ನಮ್ಮ ವೇದಗಳಿಗೆ ಹೋಗಿ, ನಮ್ಮ ಉಪನಿಷತ್ತುಗಳಿಗೆ ಹೋಗಿ, ನಮ್ಮ ರಾಮಾಯಣ ಮಹಾಭಾರತ ಅಲ್ಲೇ ನಮ್ಮ ಚರಿತ್ರೆಯನ್ನು ಹುಡುಕಬೇಕು ಅಂತಾರೆ. ಅದಕ್ಕೆ ದಯಾನಂದ ಸರಸ್ವತಿ ಅವರು ಹೇಳ್ತಾರೆ, ಗೋ ಬ್ಯಾಕ್ ಟು ವೇದಾಸ್. ವೇದಗಳ ಕಾಲಕ್ಕೆ ಹಿಂತಿರುಗಿ, ಆವಾಗಲೇ ನಮ್ಮತನ ಗೊತ್ತಾಗೋದು ಅಂತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ನಾವು ಇತಿಹಾಸವನ್ನು, ಭಾರತೀಯ ಇತಿಹಾಸವನ್ನು ಸಕ್ರಮವಾಗಿ ತಿಳ್ಕೋಬೇಕಾದ್ರೆ ನಮ್ಮ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕು, ನಮ್ಮ ರಾಮಾಯಣವನ್ನು ಅಧ್ಯಯನ ಮಾಡಬೇಕು. ಅದಕ್ಕೆ ರಾಮಾಯಣ ಮಹಾಭಾರತ ಭಾರತದ ಇತಿಹಾಸಗಳೇ ಅವು ಅಂತಾರೆ. ಭಾರತೀಯ ಇತಿಹಾಸ ಬೇರೆ ಅಲ್ಲ. ಭಾರತೀಯ ಇತಿಹಾಸವನ್ನು ತಿಳಿಸೋದೇ ರಾಮಾಯಣ, ಭಾರತೀಯ ಇತಿಹಾಸವನ್ನು ತಿಳಿಸೋದು ಮಹಾಭಾರತ. ಹಾಗಾಗಿ ಯುರೋಪಿಯನ್ನರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದ ಮೇಲೆ ಅವ್ರಿಗೇನು ಅನ್ನಿಸ್ತೋ ಅದೆಲ್ಲ ಬರ್ಕೊಂಡು ಹೋದರು. ಹಾಗಾಗಿ ಅವ್ರು ಹೇಳ್ತಾರೆ, ನಿಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ, ನಿಮ್ಮ ವೇದಗಳನ್ನು ಅಧ್ಯಯನ ಮಾಡಿ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ. ಹಾಗಾಗಿ ಎಲ್ಲಿವರೆಗೂ ಯುರೋಪಿಯನ್ನರಿಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ ಅವರು ಇಂಗ್ಲೀಷ್ನಲ್ಲಿ ಬಹಳ ಮೆಟಫೋರಿಕಲ್ ಲ್ಯಾಂಗ್ವೇಜಲ್ಲಿ ಬರೀತಾರೆ, ಬಹಳ ಅಲಂಕಾರಿಕ ಭಾಷೆಯಲ್ಲಿ ಹೀಗೆ ಬರೀತಾರೆ. ಏನು ಅಂದರೆ, ಅಂಟಿಲ್ ಸರ್ ವಿಲಿಯಂ ಜೋನ್ಸ್ ಅಂಡ್ ಹಿಸ್ ಕಾಂಪೀರ್ಸ್ ಅಂಡ್ ಫ್ರೆಂಚ್ಮನ್ ಬರ್ನೂಫ್ ಲೆಡ್ ದಿ ವೇ ಇನ್ ಟು ದ ಸ್ಪ್ಲೆಂಡಿಡ್ ಗಾರ್ಡನ್ ಆಫ್ ಸಾಂಸ್ಕ್ರಿಟ್ ಲಿಟರೇಚರ್, until the astonished eyes of the West saw its glorious flowers of poesy, its fruits of metaphysics and of philosophy, its crystalline rivulets of science, its magnificent structure of philology. The European historians did not know anything about India and her heritage ಅಂತಾರೆ. ಅಂದರೆ ಸರ್ ವಿಲಿಯಂ ಜೋನ್ಸ್ ಮತ್ತು ಅವರ ಸ್ಪರ್ಧಿಗಳು ಫ್ರೆಂಚ್ ಮತ್ತು ಬರ್ನೂಫ್ ಅನ್ನೋರು ವೈಭವೋಪೇತವಾದ ಸಂಸ್ಕೃತ ಸಾಹಿತ್ಯದ ಹೂದೋಟದೊಳಕ್ಕೆ ದಾರಿ ಮಾಡಿಕೊಡುವವರೆಗೂ ಈ ಫ್ರೆಂಚ್ ಆ್ಯಂಡ್ ಬರ್ನೂಫ್ ಅನ್ನೋರು ಈ ಸಂಸ್ಕೃತದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಯುರೋಪಿಯನ್ರಿಗೆ. ಅಲ್ಲಿವರೆಗೂ ಯುರೋಪಿಯನ್ನರಿಗೆ ಭಾರತೀಯತೆಯ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಬರ್ನೂಫ್ರವರು ವೈಭವೋಪೇತವಾದ ಸಂಸ್ಕೃತ ಸಾಹಿತ್ಯದ ಹೂದೋಟದೊಳಕ್ಕೆ ದಾರಿ ಮಾಡಿಕೊಡುವವರೆಗೂ ಯಾವ ಪಾಶ್ಚಿಮಾತ್ಯ ಇತಿಹಾಸಕಾರನಿಗೂ ಭಾರತೀಯ ಕಾವ್ಯ ರಚನೆಯ ಪುಷ್ಪಗಳು, ಎಂಥ ಭಾಷೆ ಬಳಸ್ತಾರೆ ನೋಡಿ, ಭಾರತೀಯ ಕಾವ್ಯ ರಚನೆಯ ಪುಷ್ಪಗಳು
ಆಧ್ಯಾತ್ಮಿಕ ಮತ್ತು ತತ್ವಶಾಸ್ತ್ರದ ಫಲಗಳು ಈ ಸುಂದರವಾದ ಹೂದೋಟದಲ್ಲಿವೆ. ವೈಜ್ಞಾನಿಕ ಶುದ್ಧ ಸ್ಫಟಿಕ ಝರಿಗಳು ರಿವಿಲೆಟ್ಸ್ ಮತ್ತು ಅದರ ಭವ್ಯವಾದ ಭಾಷಾಶಾಸ್ತ್ರದ ಭವ್ಯ ಭವನಗಳು, ಇವುಗಳ ಸುಂದರ ಕನಸು ಕಾಣುವ ಅವಕಾಶಗಳು ಯಾವ ಯುರೋಪಿನ ಇತಿಹಾಸಕಾರನಿಗೂ ಸಾಧ್ಯವಾಗಲಿಲ್ಲ ಅಂತಾರೆ. ಆ ಬರ್ನೋಫ್ ಅನ್ನೋರು ಮತ್ತು ಫ್ರೆಂಚ್ ಅನ್ನೋರು ಈ ಸಂಸ್ಕೃತದ ಬಗ್ಗೆ ಯುರೋಪಿಯನ್ನರಿಗೆ ಪರಿಚಯ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗಿತ್ತು ಈ ಭಾರತೀಯ ಸಂಸ್ಕೃತ ಅಂತಕ್ಕಂಥ ಭಾಷೆಯ ಒಂದು ದೊಡ್ಡ ಹೂದೋಟದೊಳಗೆ ಏನೇನಿವೆ ಅಂತಲೇ ಅಂದರೆ ಯಾವ್ಯಾವವು ಅಂದರೆ ನಮ್ಮ ಉಪನಿಷತ್ತುಗಳು, ನಮ್ಮ ವೇದಗಳು, ಆ ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿವೆ ಅಂತಕ್ಕಂಥದ್ದು ಆ ಯುರೋಪಿಯನ್ನರಿಗೆ ಆವಾಗಲೇ ಗೊತ್ತಾಗಿದ್ದು ಅಂತ ಯಾರು ಬರೀತಾರೆ? ಇವರು ನಮ್ಮ ಕರ್ನಲ್ ಆಲ್ಕಾಟ್ರು ಆ ಉಪನ್ಯಾಸದಲ್ಲಿ ಹೀಗೆ ಹೇಳ್ತಾರೆ. ಈ ಸಂಸ್ಕೃತ ಸಾಹಿತ್ಯದ ಬಗ್ಗೆಯೂ ದಿಕ್ಕು ತಪ್ಪಿಸಲು ಕೆಲವು ಇತಿಹಾಸಕಾರರು ಸಂಸ್ಕೃತ ಭಾಷೆ ಹೀಬ್ರೂ ಭಾಷೆ ನಿಷ್ಪತ್ತಿ, ಇಲ್ಲೂ ದಾರಿ ತಪ್ಪಿಸ್ತಾರೆ ಕೆಲವರು. ಅದು ಸಂಸ್ಕೃತ ಭಾಷೆ ಹೀಬ್ರೂ ಭಾಷೆಯಿಂದ ಬಂದಿರೋದು, ಅದು ತಪ್ಪು ಅಂತ ಇವರೇ ಹೇಳ್ತಾರೆ. ಅದು ಸಂಸ್ಕೃತಕ್ಕೆ ತನ್ನದೇ ಆದ ಸಂಸ್ಕೃತಿ ಇದೆ. ಸಂಸ್ಕೃತ ಭಾಷೆಗೆ ಅದು ಎಲ್ಲಿ ಬೇರೆ ಕಡೆಯಿಂದ ಬಂದಿದ್ದಲ್ಲ, ನಮ್ಮದೇ ಭಾರತದಲ್ಲಿ ಹುಟ್ಟಿದ್ದು ಅಂತಾರೆ. ಅದನ್ನು ದೈವ ಭಾಷೆ ಅಂತ ಕೂಡ ಹೇಳ್ತಾರೆ. ದೇವನಾಗರಿ ಅಂತ ಹೇಳ್ತಾರೆ. ಸಂಸ್ಕೃತ ಭಾರತದಲ್ಲೇ ಹುಟ್ಟಿದ್ದು, ಭಾರತದ ಋಷಿ ಮುನಿಗಳ ಒಂದು ನಿಷ್ಪತ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ಯುರೋಪಿಯನ್ನರ ಇತಿಹಾಸಕ್ಕೆ 6000 ವರ್ಷಗಳ ಪುರಾತನತೆ ಇದ್ದರೆ ಸಂಸ್ಕೃತ ಸಾಹಿತ್ಯಕ್ಕೆ 8000 ವರ್ಷಗಳ ಪುರಾತನತೆ ಇದೆ. 6000 ವರ್ಷಗಳಿಂದ ಈಚೆಗೇನೆ ಯುರೋಪಿಯನ್ ಸಾಹಿತ್ಯದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಆದರೆ ಭಾರತೀಯ ಸಾಹಿತ್ಯಕ್ಕೆ, ಭಾಷೆಗೆ 8000 ವರ್ಷಗಳ ಪುರಾತನತೆ ಇದೆ ಅಂತಾರೆ. ಇಲ್ಲಿ ಭಾರತ ಸಂಸ್ಕೃತ ಭಾಷೆಯ ಸಾಹಿತ್ಯದ ನಿಜವಾದ ಅರಿವನ್ನು ಮೂಡಿಸಲು ಪ್ರಯತ್ನಿಸಿರುವ ಜರ್ಮನಿ ಸಂಸ್ಕೃತಜ್ಞ, ಸ್ಯಾನ್ಸ್ಕ್ರಿಟಿಸ್ಟ್, ಆವಾಗಲೇ ಹೇಳಿದೆ ಪ್ರಾರಂಭದಲ್ಲಿ ನಾನು, ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಮತ್ತು ಕೆಲವು ಇತರ ಸಂಸ್ಕೃತ ಪಂಡಿತರು ಭಾರತದ ನಾಗರಿಕತೆಯ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಪ್ರಯತ್ನಿಸಿದ್ದಾರೆ. ಮ್ಯಾಕ್ಸ್ ಮುಲ್ಲರ್ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರು ಜರ್ಮನಿಯಲ್ಲಿ ಸಂಸ್ಕೃತ ಭಾಷೆಗೆ ಬಹಳ ಗೌರವ ಮರ್ಯಾದೆಗಳಿವೆ ಅಂತ ಈಗಲೂ ಅಲ್ಲಿ ಸಂಸ್ಕೃತ ಮಾತಾಡ್ತಾರಂತೆ. ಮತ್ತು ಒಂದು ವಿಶೇಷತೆ ಏನಂದರೆ ಕಂಪ್ಯೂಟರ್ ಭಾಷೆಗೆ ಸಂಸ್ಕೃತ ಭಾಳಷ್ಟು ಚೆನ್ನಾಗಿ ಅಳವಡಿಸೋದಕ್ಕೆ ಸಾಧ್ಯತೆ ಇದೆ ಅಂತಲೂ ಹೇಳ್ತಾರೆ. ಹಾಗಾಗಿ ಹಿಂದಿನ ಆರ್ಯರು ವೈಭವಯುತ ನಾಗರಿಕತೆಯನ್ನು ಹೊಂದಿದ್ದರು. ಮತ್ತು ಹಿಂದಿನ ಆರ್ಯರು, ನಮ್ಮ ಭಾರತದ ಆರ್ಯರು ವೈಭವಯುತ ನಾಗರಿಕತೆಯನ್ನು ಹೊಂದಿದ್ದು, ಪರಿಪೂರ್ಣವಾದ ವ್ಯಾಕರಣಬದ್ಧವಾದ ಭಾಷೆಯನ್ನು ಹೊಂದಿದ್ದರು. ಈಜಿಪ್ಷಿಯನ್ ಫೆರೋ ರಾಜನಿಗಿಂತ ಆಡಳಿತ ಪದ್ಧತಿಯಲ್ಲಿ ಭಾರತೀಯ ರಾಜರು ಹೆಚ್ಚು ತಿಳುವಳಿಕೆಯನ್ನು ಹೊಂದಿದ್ದರು. ಆಡಳಿತ ಪದ್ಧತಿ ಮೊದಲು ತಂದಿದ್ದು ಈಜಿಪ್ಷಿನ ಫೆರೋ ರಾಜರು ಅಂತ ಹಿಸ್ಟ್ರಿನಲ್ಲಿ ಬರುತ್ತೆ. ಆದರೆ ಆಡಳಿತ ಪದ್ಧತಿ ಅವರಿಗಿಂತ ಮೊದಲು ನಮ್ಮ ಭಾರತದಲ್ಲಿ ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆಯ ರಾಜರಿದ್ದರು ಅಂತ ಹೇಳ್ತಾರೆ. ಹಾಗೆ ಭಾರತೀಯರ ಪುರಾತನದ ಬಗ್ಗೆ 8000 ವರ್ಷಗಳ ಹಿಂದಿನ ವಿಚಾರಗಳು ಯುರೋಪಿಯನ್ನರಿಗೆ ಏನೇನೋ ಗೊತ್ತಿರಲಿಲ್ಲ. ಭಾರತೀಯ ಬ್ರಾಹ್ಮಣರು ಅವರದೇ ಆದ ಕಾಲಗಣನಾಶಾಸ್ತ್ರವನ್ನು ಹೊಂದಿದ್ದರು. ಭಾರತೀಯ ಬ್ರಾಹ್ಮಣರು ಅಂದರೆ ಆ ಋಷಿಗಳು ಎಲ್ಲ ಏನು ಬರ್ತಾರೆ, ವಸಿಷ್ಠ, ವಿಶ್ವಾಮಿತ್ರ, ಆ ಭಾಸ್ಕರಾಚಾರ್ಯ ಅವರೆಲ್ಲ ಬರ್ತಾರಲ್ವ, ಅವ್ರದ್ದೇ ಆಗಿರ್ತಕ್ಕಂಥ ಕಾಲಗಣನಾಶಾಸ್ತ್ರ, ಕ್ರೊನಾಲಜಿ, ಅದು ಅವರು ಹೊಂದಿದ್ದರು ಅಂತಾರೆ. ಕೌಟಿಲ್ಯ, ಆರ್ಯಭಟ, ಭಾಸ್ಕರಾಚಾರ್ಯ ಇವರೆಲ್ಲರೂ ಜಗತ್ತಿನ ಯಾವುದೇ ಬೇರೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕಾಲಗಣನಾಶಾಸ್ತ್ರಕ್ಕಿಂತ ಅದ್ಭುತವಾದಂಥ ಕಾಲಗಣನಾಶಾಸ್ತ್ರವನ್ನು ಭಾರತೀಯ ಋಷಿಮುನಿಗಳು ಹೊಂದಿದ್ದರು ಅಂತಾರೆ. 8000 ವರ್ಷಗಳ ಹಿಂದೆ ಒಂದು ಭಾರತೀಯ ವಲಸಿಗರ ಗುಂಪು ಈಜಿಪ್ಟನ್ನು ತಲುಪಿ
ಅಲ್ಲಿನ ನಾಗರಿಕತೆಯ ಬಗ್ಗೆ ಅಧ್ಯಯನವನ್ನು ಕೈಗೊಂಡಿದ್ದರು ಅಂತ ಕೂಡ ಹೇಳ್ತಾರೆ. ಯುರೋಪಿನ ಬೇರೆ ಬೇರೆ ನಾಗರಿಕತೆಗಳು ಪ್ರವರ್ಧಮಾನಕ್ಕೆ ಬರುವ ಮುಂದೆಯೇ ಆರ್ಯ ನಾಗರಿಕತೆ ಅದರ ಪರಾಕಾಷ್ಠತೆಯನ್ನು ಮುಟ್ಟಿತ್ತು ಭಾರತದಲ್ಲಿ. ಆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅದೆಲ್ಲ ನಾವು ಇತಿಹಾಸದಲ್ಲಿ ಓದ್ತೀವಿ. ಹಾಗೆ ಆಗಿನ ಆರ್ಯ ಸಮಾಜದಲ್ಲಿ ವಾತ್ಸಾಯನ ಮುನಿಯ ಚತುರಷಷ್ಠಿ ನಿರ್ಣಯ ಎಂಬ ಗ್ರಂಥದಲ್ಲಿ ತಿಳಿಸಿರುವಂತೆ 64 ವಿದ್ಯೆಗಳ ಅಂದರೆ 64 ಡಿಫರೆಂಟ್ ಪ್ರೊಫೆಷನ್ಸ್ ಅದರ ಬಗ್ಗೆ ಪ್ರಸ್ತಾಪ ಇದೆಯಂತೆ. ವಾತ್ಸಾಯನ ಮುನಿಯ ಚತುರಷಷ್ಠಿ ನಿರ್ಣಯ ಅನ್ನೋ ಗ್ರಂಥದಲ್ಲಿ 64 ವಿದ್ಯೆಗಳ ಪ್ರಸ್ತಾಪ ಇದೆ. ಅದೆಲ್ಲನೂ ಭಾರತೀಯರು ಕಲ್ತಿದ್ರು. 64 ವಿದ್ಯೆಗಳನ್ನು ಭಾರತೀಯರು ಕಲಿತಕ್ಕಂಥ ವ್ಯವಸ್ಥೆ ಇತ್ತು. ಅಲ್ಲಿ ಏನು ತಿಳಿಸ್ತಾ ಇದ್ರು ಅಂದರೆ, ಭಾಷಾಶಾಸ್ತ್ರಜ್ಞರು, ಭಾರತದಲ್ಲಿ ಭೌತಶಾಸ್ತ್ರಜ್ಞರು, ಸಂಗೀತ ರಚನಾಶಾಸ್ತ್ರಜ್ಞರು, ಶಿಲ್ಪಿಗಳು, ಕವಿಗಳು, ರಾಜಕೀಯ ಧುರೀಣರು, ಯುದ್ಧ ಕೌಶಲ್ಯವನ್ನು ಹೊಂದಿದ್ದ ಸೈನಿಕರು, ವಾಸ್ತುಶಿಲ್ಪಿಗಳು, ವಸ್ತು ತಯಾರಿಕರು, ವ್ಯಾಪಾರಿಗಳು ಇವರುಗಳನ್ನೆಲ್ಲ ಹೊಂದಿದ್ದ ಸಮಾಜವು ಸ್ಥಿರವಾಗಿದ್ದು ಇದನ್ನು ವೇದಗಳ ಕಾಲದಲ್ಲಿ ಕಾಣಬಹುದಾಗಿತ್ತು ಅಂತಾರೆ. ಅಷ್ಟೆಲ್ಲ ಆಲ್ಕಾಟರು ಭಾರತಕ್ಕೆ ಬಂದ ಮೇಲೆ ಅಧ್ಯಯನ ಮಾಡಿ ತಿಳ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಭಾರತೀಯ ಸಂಸ್ಕೃತಿ ಮೇಲೆ ಎಷ್ಟು ಗೌರವ ಕಾಳಜಿ ಇತ್ತು ನಮಗೆ ಗೊತ್ತಾಗುತ್ತೆ. ಈ ವಿಷಯಗಳೆಲ್ಲ ನಮಗೆ ಗೊತ್ತಿದೆಯಾ? ಅವ್ರು ಹೇಗೆ ತಿಳ್ಕೊಂಡ್ರು ಅಂದರೆ, ಭಾರತೀಯ ಸಂಸ್ಕೃತಿಯ ಮೇಲಿದ್ದಂಥ ಒಂದು ಗೌರವ ಅವರನ್ನು ಹಾಗೆ ಅಧ್ಯಯನ ಮಾಡಿ ತಿಳ್ಕೊಳ್ಳೋಂಗೆ ಮಾಡ್ತು ಅಂತ. ಶರಾಂಪುರದ ಬಾಪ್ಟಿಸ್ಟ್ ಮಿಸ್ಟರ್ ವಾರ್ಡ್ ಅಂತಕ್ಕಂಥವರು ಒಂದು ಕೃತಿ ಬರೆದಿದ್ದಾರೆ. ಇಂಡಿಯನ್ ಹಿಸ್ಟ್ರಿ, ಲಿಟ್ರೇಚರ್ ಆ್ಯಂಡ್ ಮೈಥಾಲಜಿ, ಭಾರತೀಯರ ಇತಿಹಾಸ, ಸಾಹಿತ್ಯ ಮತ್ತು ಪುರಾಣ ಸಾಹಿತ್ಯ. ಇದರಲ್ಲಿ ಅವರು ತಿಳಿಸಿರುವಂತೆ ಶರಾಂಪುರದ ಬಾಪ್ಟಿಸ್ಟ್ ಮಿಸ್ಟರ್ ವಾರ್ಡ್ ಅನ್ನೋರು ಅವರ ಗ್ರಂಥದಲ್ಲಿ ತಿಳಿಸ್ತಾರೆ, ಹಿಂದೂ ವಿದ್ವಾಂಸರು ರೋಮನ್ ವಿದ್ವಾಂಸರಿಗಿಂತ ಹೆಚ್ಚು ಪರಿಣಿತಿಯನ್ನು ಹೊಂದಿದ್ದರು. ಮುಂದುವರೆದು ಆಲ್ಕಾಟರು ತಮ್ಮ ಉಪನ್ಯಾಸದಲ್ಲಿ ಭಾರತವನ್ನು ಕುರಿತು ಹೀಗೆ ಹೇಳ್ತಾರೆ, ನೀವು ಆಂಗ್ಲ ವಿದ್ಯಾಭ್ಯಾಸದ ಅಲ್ಪಜ್ಞಾನದಿಂದ, ಅಂದರೆ ಖಂಡ ಪಾಂಡಿತ್ಯದಿಂದ, ಸ್ಮ್ಯಾಟರಿಂಗ್ ಆಫ್ ಇಂಗ್ಲೀಷ್ ಎಜುಕೇಷನ್, ನಿಮ್ಮ ತನವನ್ನು ಮರೆತಿದ್ದೀರಿ. ಯುರೋಪಿನ ವಿದ್ಯಾಭ್ಯಾಸ ಪದ್ಧತಿಗೆ ಅಂಟಿಕೊಂಡು ನಿಮ್ಮ ತನವನ್ನು ನೀವು ಮರೀತಾ ಇದ್ದೀರಿ. ನೀವು ಆಂಗ್ಲ ವಿದ್ಯಾಭ್ಯಾಸದ ಅಲ್ಪಜ್ಞಾನದಿಂದ ನಿಮ್ಮ ತನವನ್ನು ಮರೆತಿದ್ದೀರಿ. ನಿಮ್ಮ ಪೂರ್ವಜರು ಗುಪ್ತ ವಿದ್ಯೆಯಲ್ಲಿ, ಅಂದರೆ ಅಕಲ್ಟ್ ಸೈನ್ಸ್, ಅತ್ಯಂತ ಪರಿಣಿತಿಯನ್ನು ಹೊಂದಿದ್ದರು. ಅದು ಉದಾಹರಣೆನೂ ಹೇಳ್ತಾರೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ, ಮಹಾಭಾರತ ರಾಮಾಯಣಗಳನ್ನು ಆಲ್ಕಾಟರು ಇಲ್ಲಿಗೆ ಬಂದ ಮೇಲೆ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರೊಂದು ಉದಾಹರಣೆ ಹೇಳ್ತಾರೆ, ನಮ್ಮ ಹಿಂದಿನ ಕಾಲದ ಭಾರತೀಯರು ಅಕಲ್ಟ್ ಸೈನ್ಸಲ್ಲಿ, ಅಂದರೆ ಗುಪ್ತ ವಿದ್ಯೆಯಲ್ಲಿ ಎಷ್ಟರ ಮಟ್ಟಿಗೆ ಪರಿಣಿತಿಯನ್ನು ಹೊಂದಿದ್ದರು ಅಂತ. ಮಹಾಭಾರತದಲ್ಲಿ ಸಂಜಯ ಭಗವದ್ಗೀತೆಯಲ್ಲಿ ಬರತಕ್ಕಂಥದ್ದು. ಸಂಜಯ ಏನು ಅವನಿಗೆ ಗೊತ್ತಿದ್ದಂಥ ತಾಂತ್ರಿಕತೆ ಅಂದರೆ, ಗುಪ್ತವಿದ್ಯೆ ಅಂದರೆ ಕುರುಕ್ಷೇತ್ರದಲ್ಲಿ ಎಲ್ಲೋ ನಡೀತಾ ಇದ್ದಂಥ ಯುದ್ಧ, ಅರಮನೆಯಲ್ಲಿ ಕುರುಡನಾದ ಧೃತರಾಷ್ಟ್ರನ ಮುಂದೆ ಕೂತ್ಕೊಂಡು ಅಲ್ಲಿಂದ ಏನು ನಡೀತಾ ಇದೆಯೋ ಗ್ರಹಿಸಿ ಧೃತರಾಷ್ಟ್ರನ ಹೇಳ್ತಕ್ಕಂಥ ಒಂದು ಆತ್ಮವಿದ್ಯೆ, ಏನು ನಾವು ಅಕಲ್ಟ್ ಸೈನ್ಸ್ ಅಂತೀವೋ, ಆ ಜ್ಞಾನ ಸಂಜಯನಿಗೆ ಆಗಲೇ ಅವನು ಕಲ್ತಿದ್ದ. ಅಂದರೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಮ್ಮವರೇನು ಕಡಿಮೆ ಇರಲಿಲ್ಲ ಅಂತ ಹೇಳ್ತಾರೆ. ಇದನ್ನು ಹೇಳ್ತಾ ಇರೋರು ಒಬ್ಬ ವಿದೇಶಿಯಾಗಿರ್ತಕ್ಕಂಥ ಆಲ್ಕಾಟರು ಭಾಳ ಚೆನ್ನಾಗಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಸಂಜಯ ಮತ್ತು ಶಂಕರಾಚಾರ್ಯರ ಪರಕಾಯ ಪ್ರವೇಶ, ಶಂಕರಾಚಾರ್ಯರು ತಮ್ಮ ಶರೀರವನ್ನು ಬಿಟ್ಟು ಇನ್ಯಾವುದೋ ಶರೀರದಲ್ಲಿ ಹೋಗ್ತಕ್ಕಂಥ ತಂತ್ರಜ್ಞಾನವನ್ನು ಕಲ್ತಿದ್ರು ಅಂತಕ್ಕಂಥದ್ದು. ಮತ್ತು ಅಷ್ಟಸಿದ್ಧಿಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅಷ್ಟಸಿದ್ಧಿಗಳು ಅಂದ ತಕ್ಷಣ ಹನುಮಂತ ನಮಗೆ ಜ್ಞಾಪಕ ಬರ್ತಾನೆ. ಹನುಮಂತನಿಗೆ ಅಷ್ಟಸಿದ್ಧಿಗಳು ಗೊತ್ತಿತ್ತಂತೆ. ಆ ಲಂಕೆಗೆ ಹೋದಾಗ ಅಲ್ಲೆಲ್ಲ ವಿವರವಾಗಿ, ಸುಂದರಕಾಂಡದಲ್ಲಿ ಬಹಳ ವಿವರವಾಗಿ ರಾಮಾಯಣದಲ್ಲಿ ಬರೀತಾರೆ ಅಷ್ಟಸಿದ್ಧಿಗಳನ್ನು ಅಲ್ಲಿ ಹೇಗೆ ಹನುಮಂತ ಉಪಯೋಗಿಸಿದ ಅಂತಕ್ಕಂಥದ್ದು.
ಅಷ್ಟಸಿದ್ಧಿಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಣಿಮ ಅಂದರೆ ಸೂಕ್ಷ್ಮ ರೂಪವನ್ನು ಧರಿಸ್ತಕ್ಕಂಥದ್ದು, ಮಹಿಮ ಅಂದರೆ ದೊಡ್ಡ ರೂಪವನ್ನು ಧರಿಸ್ತಕ್ಕಂಥದ್ದು, ಗರಿಮ ಅಂದರೆ ಭಾರವಾಗ್ತಕ್ಕಂಥದ್ದು, ಲಘಿಮ ಅಂದರೆ ಹಗರವಾಗ್ತಕ್ಕಂಥದ್ದು, ಪ್ರಾಪ್ತಿ ಪಡೆಯಲು ಅಸಾಧ್ಯವಾದದನ್ನು ಪಡೆಯುವುದು, ಪ್ರಾಕಾಮ್ಯ ಸ್ವಲ್ಪವನ್ನು ವಿಪುಲವಾಗಿ ವಿವರಿಸುವುದು, ಈಸತ್ವ ಎಲ್ಲೆಲ್ಲಿಯೂ ಪ್ರಭಾವವನ್ನು ಬೀರುವುದು, ವಸಿತ್ವ ಇಂದ್ರಿಯ ನಿಗ್ರಹ ಇವೆಲ್ಲನೂ ಭಾರತೀಯರಿಗೆ ಗೊತ್ತಿತ್ತು. ಹನುಮಂತ ಲಂಕೆಗೆ ಹೋದಾಗ ಆ ಲಂಕಣಿ ಭಾಳಷ್ಟು ದೊಡ್ಡದಾಗಿ ಅಲ್ಲಿ ಆ ಮಹಾದ್ವಾರದಲ್ಲಿ ಆ ಹನುಮಂತನ 1000 ಪಟ್ಟು ಸೈಜು. ಇದೇನು ಮಾಡೋದು, ಹನುಮಂತನಿಗೆ ಬಹಳ ಕಷ್ಟ ಆಯ್ತಂತೆ. ಅದನ್ನು ಅಲ್ಲಿ ಆ ಲಂಕಿಣಿಯ 1000ದಷ್ಟು ದೊಡ್ಡದಾಗಿರ್ತಕ್ಕಂಥ ತನ್ನ ಆಕಾರವನ್ನು ತೋರಿಸಿದಂತೆ ಹೆದರ್ಕೊಳ್ಳೋದು. ಬಹಳಷ್ಟು ಚೆನ್ನಾಗಿ ಆ ಸಿಂಹಿಕೆಯನ್ನು ದಾಟಬೇಕಾದ ಸಿಂಹಿಕೆ ಆ ಸಮುದ್ರ ಲಂಘನ ಮಾಡುವಾಗ ಒಂದು ರಾಕ್ಷಸಿ ಅಡ್ಡ ಬರುತ್ತೆ ಸಿಂಹಿಕೆ. ಆವಾಗ ಏನು ಮಾಡ್ತಾನೆ ಅಂದರೆ ಸಣ್ಣದಾಗಿ ಹೋಗಿ ಅವಳು ಬಾಯಲ್ಲಿ ಒಳಗಡೆ ಹೋಗಿ ಈಚೆ ಬಂದುಬಿಡ್ತಾನೆ. ಇವೆಲ್ಲ ತಂತ್ರಜ್ಞಾನಗಳು ಭಾರತೀಯರಿಗೆ ಗೊತ್ತಿತ್ತು ಅಂತಕ್ಕಂಥದ್ದು. ಅಂದರೆ ಇದನ್ನು ಅಧ್ಯಯನ ಮಾಡಿರ್ತಕ್ಕಂಥ ಅವರ ಜ್ಞಾನಕ್ಕೆ ನಾವು ಎಷ್ಟು ಗೌರವ ಕೊಡಬೇಕು ಅಂತಕ್ಕಂಥದ್ದು. ಭಾಳ ಒಬ್ಬ ವಿದೇಶಿಯರಾಗಿ ಅವರು ಹೇಗೆ ನಮ್ಮ ಭಾರತ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡಿದ್ದರು. ಮುಂದುವರೆದು ಹೇಳ್ತಾರೆ, ಪ್ರಾಚೀನ ಭಾರತೀಯರಿಗೆ ವಿಮಾನಯಾನ ವಿದ್ಯೆ ಗೊತ್ತಿತ್ತು, ಆಕಾಶ ಮಾರ್ಗದಲ್ಲಿ ಸಂಚರಿಸುವುದು ಹಾಗೂ ಆಕಾಶ ಮಾರ್ಗದ ಯುದ್ಧ ವಿದ್ಯೆಯಲ್ಲಿ ಪರಿಣತಿಯನ್ನು ಹೊಂದಿದ್ದರು. ಇವರಿಗೆ ಖಗೋಳಶಾಸ್ತ್ರದಲ್ಲಿಯೂ ಪಾಂಡಿತ್ಯವಿತ್ತು. ಆಲ್ಕಾಟರು ಮಹಾಭಾರತದ ಮಯಸಭೆಯನ್ನು ಪ್ರಸ್ತಾಪಿಸಿ ಯಮ ನಿರ್ಮಿಸಿದ ಧರ್ಮರಾಜನ ರಾಜಸೂಯಾಗ ಸಂದರ್ಭ ಅಲ್ಲಿ ಮಯಸಭೆ ನಾವೆಲ್ಲ ನೋಡಿದ್ವಿ. ಮಯಸಭೆ ಯಾವ ಥರ ಮಾಡಿದ್ದ, ಮಯ ನಿರ್ಮಿಸಿದ್ದ ಅಂತಕ್ಕಂಥದ್ದು. ಅಲ್ಲಿ ಯಮನು ಮಯನು ಯಾವ್ಯಾವ ಥರದ ವ್ಯವಸ್ಥೆ ಮಾಡಿದ್ದ ಅಂತ ಬರೀತಾರೆ. ದೂರದರ್ಶಕ ಯಂತ್ರಗಳ ಜೊತೆಗೆ ಗಡಿಯಾರಗಳು ಮತ್ತು ಯಾಂತ್ರಿಕವಾಗಿ ಹಾಡುವ ಪಕ್ಷಿಗಳು ಮತ್ತು ಮಾತನಾಡುವ ಪ್ರಾಣಿಗಳು, ಆರ್ಟಿಕ್ಯುಲೇಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಅನಿಮಲ್ಸ್ ಅವರು ಬರೀತಾರೆ. ಅದು ಅಂದರೆ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು. ಇವನ್ನೆಲ್ಲ ಮಯ ನಿರ್ಮಿಸಿದ್ದ. ಇಲ್ಲಿ ಒಂದು ನಾವು ಮುಖ್ಯವಾದ ವಿಷಯವನ್ನು ಗಮನಿಸಿದರೆ, ದುರ್ಯೋಧನನ ಪಾಡನ್ನು ನೋಡಿದ ದ್ರೌಪದಿ ಅಲ್ಲಿ ನಕ್ಕಳು ಅಂತಕ್ಕಂಥ ಇದನ್ನು ನಾನೇ ಸೇರಿಸಿದ್ದೀನಿ. ಅಲ್ಲಿ ನಾವೆಲ್ಲ ನಾಟಕ ಸಿನಿಮಾದಲ್ಲಿ ನೋಡಿದ್ವಿ. ಮಯಸಭೆಯಲ್ಲಿ ಅವನು ಬರಬೇಕಾದ್ರೆ ಅಲ್ಲಿ ಬಹಳಷ್ಟು ವಿಚಿತ್ರಗಳಿರುತ್ತೆ. ಚಾಪೆ ಅಂತ ಅಲ್ಲಿ ಒಂದು ರತ್ನಕಂಬಳಿ ಅಂತ ಅವನಿಟ್ಟರೆ ನೀರಲ್ಲಿ ಬಿದ್ದೋಗ್ತಾನೆ. ಅಲ್ಲಿ ದ್ರೌಪದಿ ನಗ್ತಾಳೆ ಅಂತ. ಆದರೆ ದ್ರೌಪದಿ ಇಲ್ಲಿ ನಾನು ಈ ಥರ ನೋಡಿ. ಆದರೆ ಅಯೋನಿಜೆಯು ಸುಸಂಸ್ಕೃತಳೂ ಆದ ರಾಜಕನ್ಯೆಯು ತನ್ನ ದಾಯಾದಿಯು ಹಿರಿಯನೂ ಆದ ದುರ್ಯೋಧನನ್ನು ನೋಡಿ ನಗುವಂತಹ ನೀಚ ಹೆಣ್ಣಾಗಿರಲಿಲ್ಲ. ನಿಜವಾಗಿಯೂ ಅಲ್ಲಿ ನಕ್ಕಿದ್ದು ಪರಿಚಾರಿಕೆಯ ರೂಪದಲ್ಲಿದ್ದ ಹೆಣ್ಣು ಮಕ್ಕಳ ಬೊಂಬೆಗಳು, ಡ್ಯಾಮ್ಸಲ್ಸ್. ಆ ಬೊಂಬೆಗಳು ನೋಡಿ ನಕ್ಕಿದ್ದಷ್ಟೇ, ದ್ರೌಪದಿ ನಕ್ಕಲಿಲ್ಲ. ದ್ರೌಪದಿ ನಗುವಷ್ಟು ಹೀನ ಹೆಣ್ಣಾಗಿರಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಭಾರತೀಯರ ಒಬ್ಬ ಸ್ತ್ರೀ ಎಷ್ಟರ ಮಟ್ಟಿಗೆ ಗೌರವಯುತವಾಗಿ ಬಾಳ್ತಾ ಇದ್ರು ಆ ಕಾಲದಲ್ಲಿ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ, ಇದು ಶಿಲ್ಪಿ ಮಯನ ತಂತ್ರಜ್ಞಾನದ ಪ್ರತಿಭೆ ಎಂದು ನಾವು ಗುರುತಿಸಿಕೊಳ್ಳಬೇಕಾಗುತ್ತದೆ. ಮುಂದೆ ಆಲ್ಕಾಟರು ಪೌರಾತ್ಯ ಮತ್ತು ಪಾಶ್ಚಿಮಾತ್ಯ ದಾರ್ಶನಿಕರ ಬೋಧನೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಪೌರಾತ್ಯ ಬೋಧನೆಗಳು, ಪಾಶ್ಚಿಮಾತ್ಯ ಬೋಧನೆಗಳ ಬಗ್ಗೆ ವ್ಯತ್ಯಾಸ. ಪಾಶ್ಚಿಮಾತ್ಯರಾದ ಪೈಥಾಗರಸ್, ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಹೋಮರ್, ಝೆನೋ, ಹೇಸಿಯಡ್, ಸಿಸಿರೋ, ವ್ಯಾರೋ ಮತ್ತು ವರ್ಜಿಲ್ ಮುಂತಾದವರ ಬೋಧನೆಗಳ ಮೇಲೆ ಪೌರಾತ್ಯ ದಾರ್ಶನಿಕರಾದ ವಾಲ್ಮೀಕಿ, ವೇದವ್ಯಾಸ, ಕಪಿಲ, ಗೌತಮ, ಪತಂಜಲಿ, ಕಣಾದ, ಜೈಮಿನಿ, ನಾರದ ಮುನಿ, ಪಾಣಿನಿ, ಮರೀಚಿ ಇವರ ಪ್ರಭಾವ ಇರುವುದನ್ನು ನಾವು ಗಮನಿಸಬಹುದು ಅಂತಾರೆ.
ಎಲ್ಲ ಪಾಶ್ಚಿಮಾತ್ಯ ದಾರ್ಶನಿಕರ ಮೇಲೆ ನಮ್ಮ ಭಾರತೀಯ ದಾರ್ಶನಿಕರ ಪ್ರಭಾವ ಇದೆ. ಅಂದರೆ ಮೊದಲು ಬಂದವರೆಲ್ಲ ಭಾರತೀಯರೇ, ಋಷಿಮುನಿಗಳೆಲ್ಲ ಭಾರತೀಯರೇ, ಅವರ ಮಾರ್ಗದರ್ಶನದ ಮೇಲೇ ಇವರೆಲ್ಲ ಮುಂದೆ ಆಧ್ಯಾತ್ಮ ಜ್ಞಾನದಲ್ಲಿ ಮುಂದುವರೆದರು ಅಂತಕ್ಕಂಥದ್ದು. ಇಲ್ಲಿ ಒಂದು ಉದಾಹರಣೆನೂ ಹೇಳ್ತಾರೆ. ಆಚಾರ್ಯ ಕಣಾದನ ಬಗ್ಗೆ ತಿಳಿಯುವುದಾದರೆ ಆಧುನಿಕ ವಿಜ್ಞಾನಿ ಅಂದರೆ ಫಾದರ್ ಆಫ್ ಆಟಮ್ಸ್ ಅನ್ನಿಸಿಕೊಂಡಿರುವ ಜಾನ್ ಡಾಲ್ಟನ್ ಸೈನ್ಸ್ ಓದಿರೋರಿಗೆ ಗೊತ್ತಾಗುತ್ತೆ. ಮೊದಲು ಆಟಮ್ಸ್ ಯಾರು ಕಂಡುಹಿಡಿದ್ರು ಅಂದರೆ ಡಾಲ್ಟನ್ ಅಂತ ಹೇಳ್ತೀವಿ. ಅದಕ್ಕೆ ಫಾದರ್ ಆಫ್ ಆಟಮ್ಸ್ ಅಂತಾರೆ ಅದನ್ನು ವಿಜ್ಞಾನದಲ್ಲಿ. ಆತನಿದ್ದಿದ್ದು 1766ರಿಂದ 1844 ಮಧ್ಯೆ. ಆಟಮ್ ಬಗ್ಗೆ ಅಂದರೆ ಅಣುವಿನ ಬಗ್ಗೆ ಆಧುನಿಕವಾಗಿ ಮೊದಲು ತಿಳಿಸಿದವನು ಇವನು. ಪಾಶ್ಚಿಮಾತ್ಯ ವಿಜ್ಞಾನಿ 170 ವರ್ಷಗಳ ಹಿಂದೆ ಇದ್ದವನು. ಯಾರು? ಜಾನ್ ಡಾಲ್ಟನ್. ಆದರೆ ಇನ್ನೂ 2500 ವರ್ಷಗಳ ಹಿಂದೆ ಜೀವಿಸಿದ್ದ ಆಚಾರ್ಯ ಕಣಾದ, ಕಾಶ್ಯಪ ಮುನಿ ಅಂದರೆ ಕಣದ ಬಗ್ಗೆ ತಿಳಿಸಿದ್ದಕ್ಕೆ ಕಣಾದ ಅಂತಾರೆ. ಆತ 2500 ವರ್ಷಗಳ ಹಿಂದೆಯೇ ಕಣದ ಬಗ್ಗೆ ಭಾರತೀಯರಿಗೆ ತಿಳಿಯಪಡಿಸಿದ್ದ. ಅಂದರೆ ವಿಜ್ಞಾನದಲ್ಲಿ ಭಾರತೀಯರು ಎಷ್ಟು ಮುಂದುವರೆದಿದ್ದರು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಕಣಾದನ ಬಗ್ಗೆ ನಮಗೆ ಹೀಗೆ ತಿಳಿದು ಬರುತ್ತದೆ. ಆಚಾರ್ಯ ಕಣಾದ, ಆಲ್ಸೋ ನೋನ್ ಆಸ್ ಕಾಶ್ಯಪ, ದ ಸನ್ ಆಫ್ ಕಶ್ಯಪ ಮುನಿ, an ancient Indian philosopher, formulated the theory of atoms 2500 years ago. John Dalton discovery before John Dalton's discovery of atoms ಅಂತ ನಮ್ಮ ತತ್ವಶಾಸ್ತ್ರದಲ್ಲಿ ಬರುತ್ತೆ. ಅಂದರೆ 170 ವರ್ಷಗಳ ಹಿಂದೆ ಡಾಲ್ಟನ್ನು ಅದು ಆಟಮ್ಸನ್ನು ಕಂಡುಹಿಡಿದು ಫಾದರ್ ಆಫ್ ಆಟಮ್ಸ್ ಅನ್ಸ್ಕೊಂಡ. 2000 ವರ್ಷಗಳ ಹಿಂದೆ ಕಣಾದ ಈ ಕಣಗಳ ಬಗ್ಗೆ ನಮಗೆ ಭಾರತೀಯ ತತ್ವಜ್ಞಾನದಲ್ಲಿ ನಮ್ಮ ತತ್ವಶಾಸ್ತ್ರದಲ್ಲಿ ತಿಳಿಪಡಿಸ್ತಾನೆ ಅಂತ. ಇನ್ನೊಂದು ಉದಾಹರಣೆ, ಶ್ರೀರಾಮಾಯಣದಲ್ಲಿ ರಾಮಾಯಣದ ಕರ್ತೃ ವಾಲ್ಮೀಕಿಯ ಪ್ರಭಾವ ಈಲಿಯಡ್ನ ಕರ್ತೃ ಹೋಮರ್ನ ಮೇಲೆ ಆಗಿರುವುದು ಲಂಕಾ ದಹನ ಮತ್ತು ಟ್ರಾಯ್ ದಹನ. ಈ ಎರಡನ್ನು ಓದಿದರೆ ನಾವು ಗೊತ್ತಾಗುತ್ತೆ ರಾಮಾಯಣ ಮೊದಲು ಬಂದಿದ್ದು. ಈಲಿಯಡ್ನಲ್ಲಿ ಟ್ರಾಯ್ ದಹನ ಅಂತ ಬರುತ್ತೆ. ಏನು ಅಂದರೆ ಹೋಮರ್ನು ಈಲಿಯಡ್ ಅಂಡ್ ಒಡಿಸ್ಸಿ ಅಂತ 2 ಗ್ರಂಥಗಳನ್ನು ಬರೆದಿದ್ದಾನೆ. ಅದನ್ನು ನಾವು ಗ್ರೀಕನ ಕಾವ್ಯಗಳು ಅಂತೀವಿ. ಅದರಲ್ಲಿ ಏನು ಅಂದರೆ ಟ್ರಾಯ್ ಪತನ ಇದು ಬಹಳ ಹತ್ತಿರ ಇದೆ ರಾಮಾಯಣಕ್ಕೂ. ಈ ಈಲಿಯಡ್ಗೂ ನಾವು 2 ಗ್ರಂಥಗಳನ್ನು ಓದಿದರೆ, ರಾಮಾಯಣದಲ್ಲಿ ಸೀತೆಯನ್ನು ರಾವಣಾಸುರ ಅಪಹರಿಸಿದ ಮೇಲೆ ಸೀತಾನ್ವೇಷಣೆಗೋಸ್ಕರ ಶ್ರೀರಾಮ ಮೊದಲು ಹನುಮಂತನನ್ನು ಕಳಿಸ್ತಾರೆ. ಆಮೇಲೆ ಲಂಕೆಗೆ ಏನು ಮಾಡ್ತಾರೆ, ಸೇತುವೆಯನ್ನು ಕಟ್ಟಿಸ್ತಾರೆ. ಹಾಗಾಗಿ ಹನುಮಂತ ಆ ಲಂಕೆಗೆ ತಾನೇ ಹಾರಿದ. ಆಮೇಲೆ ಇತರ ಸೈನಿಕರೆಲ್ಲನೂ ಅದರ ಮೇಲೆ ಹೋದರು, ಸೇತುವೆ ಮೇಲೆ. ಅಲ್ಲಿ ಸೇತುವೆ ಕಟ್ಟಿದರು. ಆದರೆ ಈಲಿಯಡ್ನಲ್ಲಿ ಈ ಟ್ರಾಯ್ನ ನಗರಕ್ಕೆ ದಾರಿ ಮಾಡಬೇಕಾದ್ರೆ ಹಡಗಿನಲ್ಲಿ ಹೋಗ್ತಾರೆ ಅವರು. ಅಂದರೆ ಈ ಹಡಗು ಕಟ್ಟತಕ್ಕಂಥ ಒಂದು ವಿಧಾನ ರಾಮಾಯಣದಲ್ಲಿ ಇಲ್ಲ. ಅಂದರೆ ಮೊದಲು ಬಂದಿದ್ದು ರಾಮಾಯಣ, ಇದರಿಂದ ನಮಗೆ ಗೊತ್ತಾಗುತ್ತೆ ಮೊದಲು ಬಂದಿದ್ದು ರಾಮಾಯಣ ಅಂತ. ಹೆಲೆನ್ ಆಫ್ ಟ್ರಾಯ್ ಅಂತ ಬರುತ್ತೆ, ನೀವು ಇಂಗ್ಲೀಷ್ ಲಿಟ್ರೇಚರ್ ಓದಿದ್ರೆ ಗೊತ್ತಾಗುತ್ತೆ. ಆ ಹೆಲೆನ್ ಅನ್ನೋರು ದ ಮೋಸ್ಟ್ ಬ್ಯೂಟಿಫುಲ್ ಲೇಡಿ ಆಫ್ ದೋಸ್ ಟೈಮ್ಸ್ ಆ್ಯಸ್ ಕಂಪೇರ್ ಟು ದಟ್ ಆಫ್ ಸೀತಾ. ಸೀತೆಯನ್ನು ರಾವಣಾಸುರ ಎತ್ಕೊಂಡು ಹೋದಂಗೆ ಆ ಟ್ರಾಯ್ ನಗರದ ರಾಜ ಪ್ಯಾರಿಸ್ ಅನ್ನೋನು ಆ ಹೆಲೆನ್ನೆಲ್ಲ ಎತ್ಕೊಂಡು ಹೋದ. ರಾಮ ಸೀತೆ ಹುಡುಕೋದಕ್ಕೆ ಸುಗ್ರೀವನ ಸಹಾಯ ಪಡ್ಕೊಂಡು ಹನುಮಂತನನ್ನು ಕಳಿಸ್ತಾ ಆಮೇಲೆ ವಾರಧಿ ಅಂದರೆ ಸೇತುವೆ ಕಟ್ಟಿದ್ರು. ಇದೆಲ್ಲ ಬರುತ್ತೆ. ಅಲ್ಲಿನೂ ಒಬ್ಬರು ಆಂಜನೇಯನ ಥರ ಹುಡ್ಕೊಂಡು ಹೋಗ್ತಾನೆ, ಯೂಲಿಸಿಸ್ ಅಂತ. ಯೂಲಿಸಿಸ್ ಅನ್ನೋನು ಹನುಮಂತ
ಹನುಮಂತನಿಗೆ ಅಷ್ಟಸಿದ್ಧಿಗಳ ಜ್ಞಾನ ಇದ್ದಿದ್ದರಿಂದ ಆರ್ಕೊಂಡು ಹೊಟ್ಟೋದ. ಆದರೆ ಯೂಲಿಸಿಸ್ಗೆ ಅದಿಲ್ಲ. ಅದಕ್ಕೆ ಅವನು ಹಡಗಿನಲ್ಲಿ ಹೋದ. ಹಡಗಿನಲ್ಲಿ ಹೋಗಿ ಅಲ್ಲಿ ಹೋದ. ಅಲ್ಲೇನಾಯಿತು, ಅವನು ಕರ್ಕೊಂಡು ಹೋಗಿದ್ದ. ಒಂದು 7-8 ಜನ ಹೋಗಿದ್ದರು. ಅಲ್ಲಿ ಟ್ರಾಯ್ ನಗರದ ಒಳಗಡೆ ಹೋಗ್ತಾರೆ, ಅದೆಲ್ಲ ದೊಡ್ಡ ಕತೆ ಬರುತ್ತೆ. ಇಲ್ಲಿ ವ್ಯತ್ಯಾಸ ಏನು ಅಂದರೆ, ಹನುಮಂತ ಒಬ್ಬನೇ ಹೋಗಿದ್ದು, ಧೈರ್ಯಶಾಲಿ, ಅಷ್ಟಸಿದ್ಧಿಗಳ ಸಾಧನೆ ಮಾಡಿದವನು. ಯೂಲಿಸಿಸ್ಗೆ ಆ ಸಾಮರ್ಥ್ಯ ಇರಲಿಲ್ಲ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ನಾವು ಭಾರತೀಯ ಸಂಸ್ಕೃತಿಗೂ ಗ್ರೀಕ್ ಸಂಸ್ಕೃತಿಗೂ ವ್ಯತ್ಯಾಸ ಏನಂದರೆ, ಸೀತೆಯನ್ನು ಕಂಡುಕೊಂಡು ಬಂದ ಮೇಲೆ ಯುದ್ಧದಲ್ಲಿ ರಾವಣಾಸುರನ್ನು ಸಂಹಾರ ಮಾಡಿ ಸೀತೆಯನ್ನು ಒಪ್ಪಿಸಿ ವಾಪಸ್ ಕರ್ಕೊಂಬಂದ ರಾಮ. ಅಲ್ಲಿ ಏನಾಯಿತು ಅಂದರೆ, ಇಷ್ಟೆಲ್ಲ ಆದಮೇಲೆ ಹೆಲೆನ್ ಅನ್ನಂಥ ಬ್ಯೂಟಿಫುಲ್ ಲೇಡಿ ವಾಪಸ್ ಬರಲಿಲ್ಲ. ಅವನು ಯಾರು, ಪ್ಯಾರಿಸ್ ಅನ್ನುವಂಥ ತಮ್ಮ ಒಬ್ಬಿದ್ದ, ಅವನು ಮದುವೆ ಮಾಡಿಕೊಂಡು. ಇಷ್ಟೆಲ್ಲ ಆದಮೇಲೆ ನೋಡಿ, ಭಾರತೀಯ ಸಂಸ್ಕೃತಿಗೂ ನಮ್ಮ ಭಾರತೀಯ ಒಬ್ಬ ಸ್ತ್ರೀ ಪಾವಿತ್ರ್ಯತೆಗೂ ಒಬ್ಬ ವಿದೇಶಿ ಸ್ತ್ರೀ ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ ವ್ಯತ್ಯಾಸ ಹೇಗೆ ಅಂತ. ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಅವರನ್ನು ಯುದ್ಧ ಮಾಡಿ ಅಲ್ಲಿ ಸೋಲಿಸಿ ಟ್ರಾಯ್ ಪತನ ಅಂತ ಬರುತ್ತೆ. ಹನುಮಂತನ ಲಂಕೆಯನ್ನು ಸುಟ್ಟ ಹಾಗೆ ಯೂಲಿಯಸ್ ಟ್ರಾಯನ್ನು ಸುಟ್ಕೊಂಬಂದ. ಆದ್ರೂ ಆಗಿದ್ದು ಪರಿಣಾಮ ಏನು, ಸೀತೆ ಜನ್ಮಾಂತರಗಳಿಗೂ ರಾಮನೇ ನನ್ನ ಗಂಡ ಅಂತವಾಗಿ ಬರ್ತಾಳೆ. ಆದರೆ ಹೆಲ್ಲೆನ್ನು ಬರಲಿಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿಗೂ ಇತರ ವಿದೇಶಿ ಸಂಸ್ಕೃತಿಗೂ ಇರತಕ್ಕಂಥ ವ್ಯತ್ಯಾಸ. ಇದನ್ನೆಲ್ಲ ನಾವು ಭಾರತೀಯರಾಗಿರ್ತಕ್ಕಂಥ ನಾವು ಗ್ರಹಿಸಬೇಕು ಅಂತಕ್ಕಂಥದ್ದು ಇಲ್ಲಿನ ಬಹಳ ಮುಖ್ಯವಾದ ವಿಷಯ. ಹಾಗೆ ನಾವು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ರಾಮಾಯಣನೇ ಮೊದಲು ಬಂದಿದ್ದು. ರಾಮಾಯಣ ಈಲಿಯಡ್ ಅಂಡ್ ಒಡಿಸ್ಸಿ ಗ್ರಂಥಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಇದನ್ನೆಲ್ಲ ನಾವು ಅಧ್ಯಯನ ಮಾಡಿದಾಗ ಆರ್ಯರಾದ ಭಾರತೀಯರು ಜಗತ್ತಿನ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದರು ಮತ್ತು ಈಗಲೂ ಭಾರತೀಯರು ಈ ಕ್ಷೇತ್ರಗಳ ವಿಷಯದಲ್ಲಿ ಜಗತ್ತಿಗೆ ಮಾರ್ಗದರ್ಶಿಗಳಾಗಬೇಕಾದವರು ಅಂತಾರೆ ಆಲ್ಕಾಟ್ರು. ನೀವೇನಪ್ಪ ದಾರಿ, ನೀವೇ ಬರಬೇಕು ಅಂತಾರೆ. ಭಾರತದ ಗತಕಾಲದ ವೈಭವ ಮತ್ತು ವಿಶಿಷ್ಟತೆಯನ್ನು ಭಾರತೀಯರಿಗೆ ಜ್ಞಾಪಿಸಿ ಅವರನ್ನು ಮುಂದೆ ಥಿಯಾಸಫಿ ಜ್ಞಾನಕ್ಕೆ, ಪ್ರಚಾರಕ್ಕೆ ಅನುಗೊಳಿಸುವುದೇ ಆಲ್ಕಾಟ್ರ ಮುಖ್ಯ ಉದ್ದೇಶವಾಗಿತ್ತು. ಹಾಗಾಗೇ ಭಾರತೀಯರಿಗೆ ತಮ್ಮತನವನ್ನು ಪರಿಚಯ ಮಾಡತಕ್ಕಂಥ ಕೆಲಸ ಆಲ್ಕಾಟ್ರು ಮಾಡಿದರು. ಇಷ್ಟೆಲ್ಲ ಏನಿದು ಇಂಡಿಯಾ ಪಾಸ್ಟ್, ಇಷ್ಟೆಲ್ಲ ಒಳ್ಳೆಯ ಸಾಧನೆ ಮಾಡಿದಂಥ ಭಾರತ ಅಂತ ಅವರೇ ನಮಗೆ ಪರಿಚಯ ಮಾಡ್ತಾರೆ. ಈಗ ಪ್ರೆಸೆಂಟ್ ಅಂದರೆ ಆಲ್ಕಾಟ್ರು ಬೊಂಬಾಯಿಗೆ ಬಂದಂಥ ಸಮಯ, ನಾವು ಅಲ್ಲಿಗೆ ಹೋಗಬೇಕು, ಅಲ್ಲಿದ್ದರೆ ನಮ್ಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಇಂದು ಅಂದರೆ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯಚಟುವಟಿಕೆಗಳು ಬೊಂಬಾಯಿಯಲ್ಲಿ ನಡೆಯುತ್ತಿದ್ದಾಗ ಆಲ್ಕಾಟ್ರು ತಮ್ಮ ಉಪನ್ಯಾಸವನ್ನು ಮುಂದುವರಿಸಿ, ಭಾರತದ ವರ್ತಮಾನ ಕಾಲದ ವಿದ್ಯಮಾನಗಳನ್ನು ಗಮನಿಸಿದರೆ ಈಗೇನಾಗ್ತಾ ಇದೆ ಭಾರತದಲ್ಲಿ ಅಂತಂದರೆ, ಪುರಾತನ ಜ್ಞಾನ ಸಾಗರಗಳಾದ ಋಷಿ ಮುನಿಗಳನ್ನು ನೆನೆಸಿಕೊಂಡರೆ, ನೋಡಿ ಅಂಥ ಭಾಷೆ ಬಳಸ್ತಾರವರು, ಪುರಾತನ ಕಾಲದ ಜ್ಞಾನ ಸಾಗರಗಳಾದ ಋಷಿ ಮುನಿಗಳನ್ನು ನಾವು ಈಗ ನೆನೆಸಿಕೊಂಡ್ರೆ ಯಾರಿಗಾದರೂ ದುಃಖವಾಗದೇ ಇರಬಹುದು. ಅಂತಹ ಸಾಧನೆ ಮಾಡಿದ್ದಂಥ ಋಷಿಮುನಿಗಳಿದ್ದಂಥ ಭಾರತ ಈಗ ನೆನೆಸ್ಕೊಂಡ್ರೆ ನಮಗೆ ದುಃಖ ಆಗುತ್ತಪ್ಪ ಅಂತಾರೆ. ಇಂತಹ ಋಷಿಮುನಿಗಳಿಗೆ ಸಂತತಿಗೆ ಸೇರಿದ ಭಾರತೀಯರು ಯುರೋಪಿಯನ್ನರು ಭಾರತಕ್ಕೆ ಆಗಮಿಸಿದ ನಂತರ ಅವರ ಆಂಗ್ಲ ಭಾಷಾ ಶಿಕ್ಷಣ ಪದ್ಧತಿಗೆ ಅಡಿಯಾಳುಗಳಾಗಿ ತಮ್ಮ ತನವನ್ನು ಕಳೆದುಕೊಂಡು ಹತಾಶರಾಗಿದ್ದಾರೆ. ಭಾರತದ ಬ್ರಾಹ್ಮಣರ ಆರ್ಯಜ್ಞಾನದ ಖಜಾನೆ ಖಾಲಿಯಾಗಿದೆ. ಏನು ಜ್ಞಾನ ಇತ್ತೋ ಅದೆಲ್ಲ ಖಾಲಿ ಆಗೋಗಿದೆಯಪ್ಪ, ಈಗ ಅದರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಇಂದು ಭಾರತೀಯರು ತಮ್ಮ ತನವನ್ನು ಕಳೆದುಕೊಂಡು ಹೆಳವರಂತಾಗಿದ್ದಾರೆ. ಭಾರತದ ಜನಸಂಖ್ಯೆ ಆಹಾರದ ಉತ್ಪನ್ನಕ್ಕಿಂತ ಹೆಚ್ಚಾಗಿ ಬೆಳೆಯುತ್ತಿದೆ. ಈ ಸಮಸ್ಯೆ ಇದೆ ನಮ್ಮಲ್ಲೀಗಲೂ. ಹಾಗೆ ಎಲ್ಲ ರೀತಿಯ ಧಾರ್ಮಿಕ ನಂಬಿಕೆಗಳನ್ನು ಭಾರತೀಯರು ಕಳೆದುಕೊಂಡಿದ್ದಾರೆ. ಹಿಂದಿನ ಕೇಂದ್ರೀಕೃತ ವ್ಯವಸ್ಥೆ ವಿಕೇಂದ್ರೀಕರಣವಾಗಿದೆ. ಇದನ್ನೆಲ್ಲ ಹೇಳ್ತಾ
ಎಷ್ಟರ ಮಟ್ಟಿಗೆ ಭಾರತೀಯರು ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಸ್ವಪ್ರಯೋಜನಕ್ಕಾಗಿ ಹೊಗಳಿಸಿಕೊಳ್ಳುವವರು, ಹೇಡಿಗಳು, ದೇಶದ್ರೋಹಿಗಳು ಹೆಚ್ಚಾಗುತ್ತಿದ್ದಾರೆ. ಒಂದು ಕಾಲದಲ್ಲಿ ಹುಬ್ಬೇರಿಸುವಂತಹ ಮನೆತನಗಳಿಗೆ ಸಂಬಂಧಿಸಿದ ಜನರು ಇಂದು ಮಣ್ಣು ಮುಕ್ಕುವಂತಾಗಿದ್ದಾರೆ. ಮುಂದುವರೆದು ಹೇಳ್ತಾರೆ, ಹಿಂದೆ ಧಾರ್ಮಿಕ ಸಾಹಿತ್ಯಿಕ ಕೇಂದ್ರಗಳಾಗಿದ್ದ ನಗರಗಳು ಇಂದು ಪಾಳು ಕೊಂಪೆಗಳಾಗಿವೆ. ಉದಾಹರಣೆಗೆ ನಳಂದ, ತಕ್ಷಶಿಲೆ ಈ ನಿಲಯಗಳು ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇದ್ದಂಥ ಅನೇಕ ಸ್ಥಳಗಳು ಈಗ ಹಿಂದೆ ಬಿದ್ದಿವೆ ಅಂತಾರೆ. ಹಾಗೆ ನಾವು ಭಾರತದ ರಾಜಕೀಯದ ಬಗ್ಗೆ ಹೆಚ್ಚು ಮಾತನಾಡಲು ಹೋಗುವುದಿಲ್ಲ. ಅವರು ರಾಜಕೀಯದ ನಾನು ಮಾತಾಡಲ್ಲ ಅಂತಾರೆ. ಆದರೆ ಧರ್ಮ ಮತ್ತು ವಿಜ್ಞಾನದ ಕಡೆ ನಾನು ಇಲ್ಲಿಗೆ ಬಂದಾಗಿನಿಂದ ಅವುಗಳ ಅಧ್ಯಯನ ಮಾಡುತ್ತಿದ್ದೇನೆ. ಈಗಲೂ ನಾನು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇನೆ. ಆದರೆ ನಾನು ಇಲ್ಲಿ ಗಮನಿಸಿದ ಅತಿ ದುಃಖದ ಸಂಗತಿ ಎಂದರೆ, ಇಲ್ಲಿನ ವೇದಾಧ್ಯಯನದಲ್ಲಿ ಜ್ಞಾನ ಪ್ರಸಾರದಲ್ಲಿ ತೊಡಗಬೇಕಾದ ಬ್ರಾಹ್ಮಣ ವರ್ಗ ಸರ್ಕಾರಿ ಕೆಲಸಗಳಾದ ಆಗಿನ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಿ ಎಲ್ಲ ಬ್ರಾಹ್ಮಣರನ್ನು ಗುಮಾಸ್ತೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ದರು. ಅವರು ಅದನ್ನು ಪ್ರಸ್ತಾಪಿಸ್ತಾರೆ ಇಲ್ಲಿ. ಮತ್ತು ದೇವಾಲಯಗಳಲ್ಲಿ ತಮಗೆ ಅರ್ಥವಾಗದ ಶ್ಲೋಕಗಳು ಮತ್ತು ಮಂತ್ರಗಳನ್ನು ಗಿಳಿಪಾಠ ಒಪ್ಪಿಸುವಂತೆ ಪ್ಯಾರಟ್ ಲೈಕ್ ವೇ ಅಂತ ಒದರುತ್ತಾ ಅಲ್ಲಿಗೆ ಬಂದು ಹಾಕುವ ಪುಡಿಗಾಸಗಳಿಗೆ ಬಾಯಿ ತೆಗೆಯುತ್ತಿದ್ದಾರೆ ಅಂತಾರೆ. ಅಂದರೆ ಬ್ರಾಹ್ಮಣರಲ್ಲಿ ಹೆಂಗಾಗೋಗಿದ್ದಾರೆ, ಕ್ಲಾರ್ಕ್ ಗುಮಾಸ್ತಗಳ ಕೆಲಸ ಮಾಡ್ತಾರೆ, ಇದ್ದ ದೇವಸ್ಥಾನಗಳಿಗೆ ಗಂಟೆ ಬಾರಿಸ್ತಾ ಇದ್ದಾರೆ. ಅವ್ರು ಹೇಳೋ ಶ್ಲೋಕಗಳು ಅವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ, ಗುರುಗಳ ಹತ್ರ ಜ್ಞಾನ ಪಡ್ಕೊಳ್ಳಿಲ್ಲ. ಅದಕ್ಕೆ ಕೆಲವು ಯುರೋಪಿಯನ್ನರು ದೇವಾಲಯಗಳಿಗೆ ಭೇಟಿ ಕೊಟ್ಟಾಗ ಅವರು ಕೊಡುವ ಸ್ವಲ್ಪ ಹೆಚ್ಚಿನ ಹಣ ಬಕ್ಷೀಸಿಗೆ ಬಾಯಿ ತೆಗೆಯುತ್ತಿದ್ದಾರೆ. ಅವರು ಬೇಕು ಅಂತಲೇ ₹200 ಜಾಸ್ತಿ ಆಗಿಬಿಟ್ಟು ಹೊಗಳಿಸ್ಕೊತಾ ಇದ್ರಂತೆ ಯುರೋಪಿಯನ್ನರು. ಹಾಗೆ ಈಗಲೂ ನಾವು ದೇವಸ್ಥಾನದಲ್ಲಿ ನೋಡ್ತೀವಿ, ಯಾರು ಶ್ರೀಮಂತರೋ, ಯಾರು ಒಳ್ಳೆ ಡ್ರೆಸ್ ಹಾಕ್ಕೊಂಡಿರ್ತಾರೋ ಅವ್ರಿಗೆ ಪುರೋಹಿತರು ಆ ಹಾರ ಹಾಕಿಬಿಟ್ಟು ಆ ಟೋಪಿ ಇಡ್ತಾರೆ, ಚಟಗೋಪಂ ಅಂತಾರೆ ಅದನ್ನು ಇಟ್ಟುಬಿಟ್ಟು ಇವ್ರಿಗೆ ಹಾರ ಹಾಕ್ತಾರೆ. ಪಕ್ಕದಲ್ಲಿರೋರ ಕಡೆ ಗಮನಿಸಿಲ್ಲ. ಇದು ಆವಾಗಿನಿಂದ ಬಂದಿರತಕ್ಕಂಥ ಚಾಳಿ ನೋಡಿ. ಅವರು ನಮಗಿನ್ನು ಎಷ್ಟು ಸಣ್ಣ ಸಾಮಾನ್ಯ ವಿಷಯಗಳು ಕೂಡ ಅವರು ಎಷ್ಟು ಗಮನ ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದ ವಿಷಯ ಇಲ್ಲಿ. ಅದಕ್ಕೆ ಅವರು ಯುರೋಪಿಯನ್ನರು ಅವ್ರಿಗೆ ಗೊತ್ತಿಲ್ಲ, ಅವ್ರು ಏನು ಶ್ಲೋಕ ಹೇಳ್ತಾ ಇದ್ದಾರೆ, ಅದರ ಅರ್ಥ ಏನು ಅದು ಗೊತ್ತಿಲ್ಲ. ಮತ್ತು ಅವ್ರಿಗೇನು ಮೋಜು, ಇವರು ಹಾರ ಹಾಕಿಸ್ಕೊಳ್ಳೋದಕ್ಕೆ, ಅದು ತಲೆ ಮೇಲೆ ಇಡಿಸ್ಕೊಳ್ಳೋದಕ್ಕೆ ಇನ್ನೊಂದು ₹5 ಜಾಸ್ತಿ ಹಾಕಿಬಿಟ್ಟು, ಯಾಕೆಂದರೆ ಅವ್ರ ಥರ ದುಡ್ಡು ಇಸ್ತಾ ಇತ್ತು, ಇವರು ಬಾಯಿ ತೆಗೀತಾ ಇದ್ರು. ಇದನ್ನು ಅವ್ರು ಹೇಳ್ತಾರೆ. ಹಾಗಾಗಿ ಮುಂದುವರೆ ಹೇಳ್ತಾರೆ, ದ ಫ್ಲೇವರ್ ಆಫ್ ದಿ ಆರ್ಯನ್ ಯೂತ್ ಈಸ್ ಟರ್ನಿಂಗ್ ಮೆಟೀರಿಯಲಿಸ್ಟಿಕ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಯುರೋಪಿಯನ್ ಎಜುಕೇಷನ್. ಏನು ಯುವ ಸಮಾಜ ಇದೆ, ಆ ಫ್ಲೇವರ್ ಇಲ್ಲ, ಭಾರತೀಯತೆಯ ಫ್ಲೇವರ್, ಆ ಮಾಧುರ್ಯ ಏನಾಗ್ತಾ ಇದೆ ಅಂದರೆ ಟರ್ನಿಂಗ್ ಮೆಟೀರಿಯಲಿಸ್ಟಿಕ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಯುರೋಪಿಯನ್ ಎಜುಕೇಷನ್. ಆ ಎಜುಕೇಷನ್ ಬಂದು ನಮ್ಮತನವನ್ನು ಕಳೆದೀತಾ ಇದೆ. ಭಾರತೀಯ ಯುವಕರು ಯುರೋಪಿನ ಶಿಕ್ಷಣ ಪದ್ಧತಿಯ ಪ್ರಭಾವಕ್ಕೆ ಒಳಗಾಗಿ ಪ್ರಾಪಂಚಿಕ ವಿಷಯಗಳಿಗೆ ಮಾರು ಹೋಗುತ್ತಿದ್ದಾರೆ. ಇದರಿಂದ ಜ್ಞಾನ ದೇವತೆಯ ಕಣ್ಣು ಮುಚ್ಚುವಂತಾಗಿದೆ ಅಂತಾರೆ. ಭಾರತದ ಶಿಕ್ಷಣ ವ್ಯವಸ್ಥೆ ಕ್ಷೀಣಿಸುತ್ತಿರೋರ ಬಗ್ಗೆ ಮುಂಬೈ ಅಂದರೆ ಅಲ್ಲಿನ ಮುಂಬೈ ಗವರ್ನರೇ ಒಂದು ಮಾತು ಹೇಳ್ತಾರೆ. ಇದು ಬಹಳ ಚೆನ್ನಾಗಿದೆ ನೋಡಿ. ಮಾಡರ್ನ್ ಎಜುಕೇಷನ್ ಇಸ್ ಶೇಕಿಂಗ್ ದ ಹಿಂದೂ ಫೇತ್ ಟು ಇಟ್ಸ್ ವೆರಿ ಫೌಂಡೇಶನ್. ಅಂದರೆ ಆಧುನಿಕ ಶಿಕ್ಷಣ ಭಾರತದ ಧರ್ಮಶ್ರದ್ಧೆಯ ಬುನಾದಿಯನ್ನು ಅಲ್ಲಾಡಿಸುತ್ತಿದೆ ಅಂತಾರೆ. ಅವರೇ ಹೇಳ್ತಾ ಇರೋ ಮಾತು ಬ್ರಿಟಿಷರು. ಏನಂತ, ಮಾಡರ್ನ್ ಎಜುಕೇಷನ್ ಈಸ್ ಶೇಕಿಂಗ್ ದ ಹಿಂದೂ ಫೇತ್ ಟು ಇಟ್ಸ್ ವೆರಿ ಫೌಂಡೇಶನ್. ಆಧುನಿಕ ಶಿಕ್ಷಣ ಭಾರತದ ಧರ್ಮಶ್ರದ್ಧೆಯ ಬುನಾದಿಯನ್ನು ಈ ಯುರೋಪಿಯನ್ ಎಜುಕೇಷನ್ನು ಅಲ್ಲಾಡಿಸ್ತಾ ಇದೆ ಅಂತಾರೆ. ಈ ಭಾರತೀಯತೆಯನ್ನು ಉಳಿಸಲು ಈಗ ಕೆಲವು ಸಾಮಾಜಿಕ ಚಳುವಳಿಗಳು ಪ್ರಯತ್ನ ಪಡುತ್ತಿವೆ. ಆಗ್ತಾನೆ ಥಿಯೋಸಾಫಿಕಲ್ ಸೊಸೈಟಿ ಭಾರತಕ್ಕೆ ಬಂದಾಗ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್, ಆ ಭಾರತದ
ಏನು ಸ್ವಾತಂತ್ರ್ಯ ಯುದ್ಧ ನಡೀತಾ ಇರಬೇಕಾದ್ರೆ ಅನೇಕ ಸಂಘ ಸಂಸ್ಥೆಗಳು, ಧಾರ್ಮಿಕ ಸಂಘ ಸಂಸ್ಥೆಗಳು ನಮ್ಮ ಭಾರತದಲ್ಲಿ ಹುಟ್ಟುಕೊಂಡವು. ಅವುಗಳ ಬಗ್ಗೆನೂ ಪ್ರಸ್ತಾಪ ಮಾಡ್ತಾರೆ. ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ ಮತ್ತು ಇನ್ನೂ ಅಸ್ಪಷ್ಟತೆಯಿಂದ ಕೂಡಿದ ಥಿಯೋಸಾಫಿಕಲ್ ಸೊಸೈಟಿ. ಇನ್ನೂ ಸ್ಪಷ್ಟವಾಗಿ ಫಾರ್ಮೇಷನ್ ಆಗಿರಲಿಲ್ಲ. ಇದು ಬಹಳ ಮುಖ್ಯವಾಗಿ ಆಗ್ತಾನೆ ಕಾಲಿಟ್ಟಿದೆ ಭಾರತಕ್ಕೆ. ಇವೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾವೆ. ಭಾರತೀಯತೆಯ ಬಗ್ಗೆ ಪ್ರಜ್ಞೆ ಕೊಡ್ತಕ್ಕಂಥ ಪ್ರಯತ್ನಗಳು ಎಲ್ಲ ಭಾರತೀಯ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ವು ಅವಾಗ. ಯಾವುದು ರಾಮಕೃಷ್ಣ ಮಠ, ಆಮೇಲಿಂದ ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಇವೆಲ್ಲನೂ ಅದನ್ನೇ ಪ್ರಸ್ತಾಪಿಸ್ತಾರೆ. ಈ ಸಮಾಜಗಳಿಂದ ಹೊರಗಿರೋ ಭಾರತೀಯರು ಯಾರ್ಯಾರು ಈ ಸಮಾಜಗಳಿಗೆ ಸೇರಿಕೊಂಡಿಲ್ವೋ, ಆರ್ಯ ಸಮಾಜಕ್ಕಾಗ್ಬೋದು, ಬ್ರಹ್ಮ ಸಮಾಜಕ್ಕಾಗ್ಬೋದು, ರಾಮಕೃಷ್ಣ ಮಠಕ್ಕಾಗ್ಬೋದು, ಅಲ್ಲಿಂದ ಹೊರಗಡೆ ಇರತಕ್ಕಂಥವರು ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಈ ಯುವಕರೆಲ್ಲರೂ ಅಮೇರಿಕ ಮತ್ತು ಯುರೋಪಿನ ಶಿಕ್ಷಣದಿಂದ ಪ್ರಭಾವಿತರಾಗಿ ಪ್ರಾಪಂಚಿಕ ಜೀವನಕ್ಕೆ ಕಟ್ಟುಬಿದ್ದು ಆಧ್ಯಾತ್ಮಿಕತೆಯಿಂದ ವಂಚಿತರಾಗುತ್ತಿದ್ದಾರೆ. ಹಾಗಾಗಿ ಅವರಲ್ಲಿ ಭೌತಿಕ ನಿರೀಶ್ವರವಾದ ಬೆಳೆಯುತ್ತಿದೆ. ಮೆಟೀರಿಯಲಿಸ್ಟಿಕ್ ಅಥೀಸಮ್ ಅಂತ ಹೇಳ್ತಾರೆ. ಮೆಟೀರಿಯಲಿಸ್ಟಿಕ್ ಅಥೀಸಮ್ ಅಂದರೆ ಭೌತಿಕ ಪ್ರಾಪಂಚಿಕ ವಿಷಯಗಳಿಗೆ ಅಂಟಿಕೊಂಡು ಆಧ್ಯಾತ್ಮಿಕತೆಯನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ ಅವರು, ಇಷ್ಟೆಲ್ಲ ಆಗಿದೆ, ಎಲ್ಲ ಭಾರತೀಯರು ತಮ್ಮತನವನ್ನು ಕಳ್ಕೊಂಡಿದ್ದಾರೆ, ಹೀಗೆ ಇರೋದೇನಾ, ವಾಟ್ ನೆಕ್ಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಹಿಂದೂ ತತ್ವಶಾಸ್ತ್ರಕ್ಕೆ ಗೊಂದಲವನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಈ ಯುರೋಪಿಯನ್ ಎಜುಕೇಷನ್ನು ಆಮದು ಮಾಡಿಕೊಳ್ಳುತ್ತಿರೋ ಪಾಶ್ಚಿಮಾತ್ಯ ನಂಬಿಕೆಗಳು, ಪಾಶ್ಚಿಮಾತ್ಯ ಆಧ್ಯಾತ್ಮಿಕ ಕಾಯಿಲೆಗೆ ರಾಮಬಾಣವಲ್ಲ ಅಂತಾರೆ. ನೋ ಇಂಪೋರ್ಟೆಡ್ ಫೇತ್ ವಿಲ್ ಫರ್ನಿಶ್ ಪೆನಾಸಿ ಫಾರ್ ದಿ ಸ್ಪಿರಿಚುವಲ್ ಡಿಸೀಸ್ ಸ್ಪ್ರೆಡ್ಡಿಂಗ್ ಆಲ್ ಓವರ್ ಸೈಡ್ ಅಂತ. ಆ ಪೌರಾತ್ಯದ ಸಾಹಿತ್ಯ ಇದೆಯಲ್ಲ, ಅದು ನಮ್ಮನ್ನು ಉದ್ಧಾರ ಮಾಡೋಲ್ಲ, ಅದು ನಮ್ಮ ಕಾಯಿಲೆಗಳಿಗೆ ರಾಮಬಾಣ ಅಲ್ಲ. ಯಾವ ಕಾಯಿಲೆ ಅಂದರೆ ಆಧ್ಯಾತ್ಮಿಕ ಕಾಯಿಲೆಗಳಿಗೆ ಅದು ರಾಮಬಾಣ ಅಲ್ಲ, ಅಂದರೆ ಔಷಧಿ ಅಲ್ಲ, ಅದರಿಂದ ನಮ್ಮನ್ನು ಉದ್ಧಾರ ಮಾಡಿಕೊಳ್ಳೋಕೆ ಬರಲ್ಲ ಅಂತಾರೆ. ಹಾಗೆ ಅವರು ಕಾಲ್ಕಾಟರು ಮುಂದುವರಿದು, ವೇದಗಳು ಎಲ್ಲ ಮತಧರ್ಮಗಳ ಮೂಲ ಬುನಾದಿಗಳಾಗಿವೆ. ಅದು ಆದುದರಿಂದ ನಮಗೆ ವೇದಗಳ ಸಾಹಿತ್ಯ ಜ್ಞಾನ ಅವಶ್ಯಕವಾಗಿದೆ. ಮತ್ತು ಅವರು ಹೇಳ್ತಾರೆ, ಆರ್ಯರ ನಾಗರಿಕತೆಯ ಕಲ್ಲು ಬಂಡೆಗಳ ಮೇಲೆ ನಿರ್ಮಿಸಿರುವ ಭದ್ರಕೋಟೆ. ಆರ್ಯರ ನಾಗರಿಕತೆ ಎಂಥದ್ದು ಅಂದರೆ ಕಲ್ಲು ಬಂಡೆಯ ಮೇಲೆ ನಿರ್ಮಿಸಿರುವ ಭದ್ರವಾದ ಕೋಟೆ. ಆದರೆ ಪಾಶ್ಚಿಮಾತ್ಯ ತತ್ವಗಳ ಮೇಲೆ ನಿರ್ಮಿತವಾಗಿರುವ ನಾಗರಿಕತೆ ಕಾಗದದಿಂದ ಮಾಡಿದ ಮನೆ ಇದ್ದಂತೆ ಅಂತಾರೆ. ಕಾಗದದಲ್ಲಿ ಮಾಡಿದ ಮನೆ ಗಾಳಿ ಹುಡ್ಕೊಂಡು ಹೊರಟು ಹೋಗುತ್ತೆ, ಆದರೆ ಕಲ್ಲು ಬಂಡೆ ಮೇಲೆ ಮಾಡಿರೋದು ಭದ್ರವಾಗಿರುತ್ತೆ. ಅಂದರೆ ಇಂಥ ಭದ್ರವಾದ ನಾಗರಿಕತೆ ಭಾರತೀಯ ನಾಗರಿಕತೆ. ಆದರೂ ಅನೇಕ ಭಾರತೀಯರು ಅದನ್ನು ಗಮನಿಸಿದೆ, ಯುರೋಪಿಯನ್ನರ ಆ ವಿದ್ಯಾ ಪದ್ಧತಿಗೆ ಅಡಿಯಾಳಾಗ್ತಾ ಇದ್ದಾರೆ. ಈಗ ಅವರು ಮುಂದುವರಿಸ್ತಾರೆ. ಮುಂದಿನ ವಿಷಯ ಮುಂದೆ ಅಂದರೆ ಫ್ಯೂಚರ್. ಹೀಗೆ ಇಟ್ಕೊಂಡು ಹೋಗ್ತಾ ಇದ್ದರೆ ಈ ಭಾರತೀಯ ಸಂಸ್ಕೃತಿ ಉದ್ಧಾರ ಆಗೋದು ಹೇಗೆ? ಥಿಯೋಸಾಫಿಕಲ್ ಸೊಸೈಟಿ ಇದಕ್ಕೇನಾದರೂ ಸಹಾಯ ಮಾಡುತ್ತಾ? ಇದನ್ನು ಇಲ್ಲಿ ಹೇಳ್ತಾರೆ. ಮುಂದಿನ ವಿಷಯ ಫ್ಯೂಚರ್. ಥಿಯೋಸಾಫಿಕಲ್ ಸೊಸೈಟಿಯ ಹಿನ್ನೆಲೆಯಲ್ಲಿ ಭಾರತದ ಭವಿಷ್ಯವೇನು ಅನ್ನುವುದರ ಬಗ್ಗೆ ಮುಂದೆ ಫ್ಯೂಚರ್ ಅನ್ನುವ ವಿಷಯವನ್ನು ಹೀಗೆ ಪ್ರಾರಂಭಿಸ್ತಾರೆ. ಹೂ ಶಲ್ ರೈಸ್ ದ ಕರ್ಟನ್ that now hangs in black heavy folds before the to be ಅಂದರೆ ಫ್ಯೂಚರ್. ಇಲ್ಲೊಂದು ಮಾತು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹೂ ಶಲ್ ರೈಸ್ ದ ಕರ್ಟನ್ ದಟ್ ನೌ ಹ್ಯಾಂಗ್ಸ್ ಇನ್ ದ ಬ್ಲ್ಯಾಕ್ ಹೆವಿ ಫೋಲ್ಡ್ಸ್ ಬಿಫೋರ್ ಟು ಬಿ. ಅಂದರೆ ಒತ್ತಾದ ಕಪ್ಪು ಪದರಗಳಿಂದ ಆವರಿಸಿ ಸ್ಥಗಿತಗೊಂಡಿರುವ ಪರದೆಯನ್ನು ತೆಗೆಯುವರು ಯಾರು?
ಈ ಆಧ್ಯಾತ್ಮಿಕತೆ ಅಂತಕ್ಕಂಥ ನಾಟಕ ಶಾಲೆಗೆ ಒಂದು ದೊಡ್ಡ ಕಪ್ಪು ಫೋಲ್ಡ್ಸ್ ಇರ್ತಕ್ಕಂಥದ್ದು. ಆ ಫೋಲ್ಡ್ಸ್ ಅಂದರೆ ಮಡತೆಗಳಿರ್ತಾವಲ್ಲ, ಅದೆಲ್ಲ ಕಪ್ಪಗಾಗಿ ಹೋಗಿದ್ದಾವೆ, ಎಷ್ಟೋ ದಿನ ಆಗೋಗಿದೆ ಅದು ಹಾಕಿಬಿಟ್ಟು. ಅದನ್ನು ತೆಗೆಯೋರು ಯಾರು ಅಂತಾರೆ. ಎಂಥ ಭಾಷೆ ಬಳಸ್ತಾರೆ ನೋಡೋರು. ಹೂ ಶಲ್ ರೈಸ್ ದ ಕರ್ಟನ್ ದಟ್ ನೌ ಹ್ಯಾಂಗ್ಸ್ ಇನ್ ಬ್ಲ್ಯಾಕ್ ಹೆವಿ ಫೋಲ್ಡ್ಸ್ ಬಿಫೋರ್ ದ ಟು ಬಿ. ಒತ್ತಾದ ಕಪ್ಪು ಪದರಗಳಿಂದ ಆವರಿಸಿ ಸ್ಥಗಿತಗೊಂಡಿರುವ ಪರದೆಯನ್ನು ತೆಗೆಯುವವರು ಯಾರು ಅದನ್ನು ಹೇಳ್ತಾರೆ. ಇದಕ್ಕೆ ಉತ್ತರವಾಗಿ ಅವರೇ ಹೀಗೆ ಹೇಳುತ್ತಾರೆ, ಮುಂಬರುವ ಕಾಲದೊಳಕ್ಕೆ ಇದಕ್ಕೆ ನೋಡಲು ಯೋಗಿಗಳಿಗೂ ಮಾತ್ರ ಸಾಧ್ಯ. ಮುಂದೇನಾಗುತ್ತೆ ಅಂತ ನೋಡೋದಕ್ಕೆ ಯೋಗಿಗಳೇ, ನಮಗೆಲ್ಲ ಗೊತ್ತಾಗಲ್ಲ. ಆದರೆ ಅಂತಹ ಯೋಗಿಗಳು ಈಗ ಇರುವುದು ಅಪರೂಪ. ಇನ್ನೂ ಲೆಡ್ ಬೀಟರು ಅವರೆಲ್ಲ ಬಂದಿರಲಿಲ್ಲ ಆ ಕಾಲದಲ್ಲಿ. ಹೇಳೋ ಮಾತು ಇವರು. ಮುಂದೆ ಏನಾಗುತ್ತೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲಪ್ಪ. ಒಂದು ವೇಳೆ ಇದ್ದರೆ ಅವರು ನಮ್ಗೆ ಎಲ್ಲಿದ್ದಾರೋ ಗೊತ್ತಾಗಲ್ಲ. ಇದರಿಂದ ಯಾವುದೇ ರಾಷ್ಟ್ರದ ಅಥವಾ ಜನಾಂಗದ ಏಳು ಬೀಳುಗಳನ್ನು ಇತಿಹಾಸವು ನಿರ್ಣಯಿಸುತ್ತದೆ. ಅದಕ್ಕೆ ಹಿಸ್ಟ್ರಿ ರಿಪೀಟ್ ಇಟ್ಸೆಲ್ಫ್ ಅಂತಾರೆ. ಇತಿಹಾಸನೇ ಇದನ್ನೆಲ್ಲ ಸರಿಪಡಿಸುತ್ತಪ್ಪ, ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ. ಕಾಲದ ಲೋಲವು ಪೆಂಡುಲಮ್, ಭೂತ ಭವಿಷ್ಯತ್ತುಗಳ ತೂಗಾಟ, ಆಸಿಲೇಷನ್ ಅಂದರೆ ಕಾಲದ ಲೋಲಕ ಅಂತಕ್ಕಂಥದ್ದು ತಿರುಗ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದನ್ನೇ ಇದು ಸರಿಪಡಿಸುತ್ತೆ ಅಂತಾರೆ. ಕಾಲದ ಲೋಲಕವು ಭೂತ ಭವಿಷ್ಯತ್ತುಗಳ ತೂಗಾಟ ಮಾಡುತ್ತಾ ನಾಗರಿಕತೆಯ ಉಬ್ಬರವಿಳಿತಗಳನ್ನು ನಡೆಸುತ್ತದೆ. ಈ ಉಬ್ಬರವಿಳಿತಗಳ ವ್ಯವಸ್ಥೆಯು ಅವನತಿಯನ್ನು ಹೊಂದಿರುವ ಭಾರತದ ನಾಗರಿಕತೆಯನ್ನು ಕೂಡ ಸರಿತೂಗಿಸುತ್ತದೆ. ಮುಂದೆ ಯಾವಾಗಲೂ ಇದು ಸರಿ ಹೋಗಬಹುದು. ಭಾರತೀಯರು ಪಾಶ್ಚಿಮಾತ್ಯ ನಾಗರಿಕತೆಯ ದುರಭ್ಯಾಸಗಳಿಂದ ಮುಕ್ತರಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರಿಸುವ ಕಾಲವು ಬರುತ್ತದೆ. ಅವರು ಭವಿಷ್ಯತ್ತು ಹೇಳ್ತಾ ಇದ್ದಾರೆ. ಮುಂದೆ ಭಾರತೀಯರು ತಾವು ಆಧ್ಯಾತ್ಮಿಕ ಜೀವಿಗಳಾಗಿ ಈ ಆಧ್ಯಾತ್ಮಿಕತೆಯನ್ನು ಜಗತ್ತಿಗೆ ಮಾರ್ಗದರ್ಶನ ಮಾಡುವ ಸ್ಥಿತಿ ಭಾರತದಲ್ಲಿ ಬರುತ್ತೆ ಅಂತ ಅವರು ಭವಿಷ್ಯ ಹೇಳ್ತಾ ಇದ್ದಾರೆ. ಭಾರತದ ಯುವ ಜನಾಂಗವು ಉತ್ತಮ ವಿದ್ಯಾಭ್ಯಾಸ ಮತ್ತು ತರಬೇತಿಯನ್ನು ಹೊಂದುವ ಅವಕಾಶ ಒದಗಿ ಬರುತ್ತದೆ. ಭಾರತವು ಬಹುಶಃ ಉತ್ತಮ ನಾಗರಿಕತೆ ಮತ್ತು ಅಭಿವೃದ್ಧಿಯ ಹೊಸ್ತಿಲಲ್ಲಿದೆ ಎಂದು ನಾನು ಭಾವಿಸುತ್ತೇನೆ. ಭಾರತ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಉದಾರವಾದಿ ವಿಜ್ಞಾನವು ಸಹಕರಿಸುತ್ತದೆ. ಅಂದರೆ ಲಿಬರಲ್ ಸೈನ್ಸ್, ವಿಜ್ಞಾನ ಕೂಡ ಇದಕ್ಕೆ ಸಹಕರಿಸುತ್ತಾ ಅಂತಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಮಾರ್ಗದರ್ಶನದಲ್ಲಿ ಇಡೀ ಭಾರತವು ಪಂಜಾಬ್ನಿಂದ ತಿರುವಾಂಕೂರ್ವರೆಗೂ, ಕಚ್ನಿಂದ ಬಂಗಾಳದವರೆಗೂ ಎಲ್ಲ ಭಾರತೀಯರು ಒಂದೇ ತಾಯಿಯ ಮಕ್ಕಳಾಗಿ ಸಹೋದರರಂತೆ ಬದುಕುವ ಕಾಲವು ಸನ್ನಿಹಿತವಾಗುತ್ತದೆ ಅಂತಾರೆ. ಭಾರತೀಯರು ಉತ್ತಮ ವಿದ್ಯಾಭ್ಯಾಸ ಮತ್ತು ವೈದಿಕ ಜ್ಞಾನವನ್ನು ಇತರರಿಗೂ ಕೊಡುವಂತಹ ಮುಂದಾಳುಗಳಾಗಬಹುದು. ಅದಕ್ಕೆ ಬೆಸೆಂಟ್ ಹೇಳ್ತಾರೆ, ಭಾರತೀಯರಾದ ನೀವೇ ಮುಂದಿನ ಜಗತ್ತಿಗೆ ಆಧ್ಯಾತ್ಮಿಕ ಮಾರ್ಗದರ್ಶಿಗಳು, ನಿಮಗೆ ಅರ್ಹತೆ ಇದೆ, ನೀವೇ ಆ ಕೆಲಸ ಮಾಡಬೇಕು ಅಂತಾರೆ. ಮುಂದೆ ಬಂದ ಯಾರು ಬೆಸೆಂಟ್ರು. ಆರ್ಯಾವರ್ತವು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಗೌರವವನ್ನು ಪಡೆದುಕೊಳ್ಳುವಂತಹ ಅರ್ಹರಾಗುವ ಮಕ್ಕಳಿಗೆ ಜನ್ಮ ಕೊಡುವಂತಾಗಬಹುದು. ಮುಂದೆ ಭಕ್ತಂಥ ಪ್ರಾಸ್ಪರಿಟಿ ಏನಿದೆ, ಅವರು ಕೂಡ ಉತ್ತಮ ಜನಾಂಗದ ಅವರಾಗಿ ಆಧ್ಯಾತ್ಮಿಕ ಮಾರ್ಗದರ್ಶಿಗಳಾಗ್ತಾರೆ ಭಾರತೀಯರು ಅಂತಾರೆ. ಕಡೆಯಲ್ಲಿ ಭಾರತದ ಭವಿಷ್ಯದ ಬಗ್ಗೆ ಹೀಗೆ ಹೇಳುತ್ತಾರೆ, ನಾವು ಕಾರಣಗಳಿಗೆ ಯಜಮಾನರು, ಆದರೆ ಅವುಗಳ ಫಲಿತಾಂಶಕ್ಕೆ ಗುಲಾಮರು. ಇಲ್ಲಿ ಕರ್ಮದ ಬಗ್ಗೆನೂ, ಕರ್ಮ ನಿಯಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಕಾಸ್ ಆ್ಯಂಡ್ ಎಫೆಕ್ಟ್ ಅದ್ರ ಬಗ್ಗೆ ಪ್ರಸ್ತಾಪಿಸ್ತಾರೆ. ಯಾರು ಏನು ಮಾಡ್ತಾರೋ ಅದನ್ನು ಅನುಭವಿಸ್ತಾವಪ್ಪ, ಹಾಗಾಗಿ ನೀವು ಎಚ್ಚರಿಕೆಯಿಂದ ಕಾಲಿಡಿ, ಹೆಜ್ಜೆ ಇಡಿ ಅಂತಾರೆ. ಮತ್ತು ಇಲ್ಲಿ ಹೇಳ್ತಾರೆ, ಈ ತತ್ವವನ್ನು ಗ್ರಹಿಸಿ ಮತ್ತು ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಅಂದರೆ ಕಾರಣ ನಿಯಮವನ್ನು, ಕಾರ್ಯಕಾರಣ ನಿಯಮವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ ಅಂತಾರೆ. ನೀವು ಯಾವುದಾದರೂ ಮತ ಅಥವಾ ಪಂಥಕ್ಕೆ ಸೇರಿರಬಹುದು. ನೀವು ಬೌದ್ಧರಾದರೆ ಕರ್ಮ ನಿಯಮವನ್ನು ನಂಬುತ್ತೀರಿ.
ನೀವು ಹಿಂದೂಗಳಾದರೆ ಕೃಷ್ಣನನ್ನು ನಂಬುತ್ತೀರಿ ಅಂತಾರೆ. ಅಂದರೆ ಕರ್ಮನಿಯಮವನ್ನು ನಂಬ್ತೀರಿ, ಯಾವುದಾದ್ರೂ ನಂಬಿ ಒಟ್ಟಿನಲ್ಲಿ ನಿಮ್ಮ ತನವನ್ನು ಕಾಪಾಡಿಕೊಳ್ಳಿ ಅಂತಾರೆ. ಹಾಗೆ ಮುಂದುವರೆದು ಹೇಳ್ತಾರೆ ಈ ಕರ್ಮನಿಯಮದ ಬಗ್ಗೆ, ನಾವು ಒಳ್ಳೆಯದನ್ನು ಮಾಡಲಿ ಕೆಟ್ಟದ್ದನ್ನು ಮಾಡಲಿ ಅದಕ್ಕೆ ಪರಿಹಾರವನ್ನು ಒಳಗೊಂಡ ಆಕಾಶ ದಾಖಲೆಗಳಿರುತ್ತೆ. ರಿಕಾರ್ಡ್ಸ್ ಕೀಪರ್ ಅಂತ ಇರ್ತಾನೆ ಒಬ್ಬನು, ಯಮನ ಹತ್ರ ಇರ್ತಾನೆ ಚಿತ್ರಗುಪ್ತ, ಅವನ್ನೆಲ್ಲ ಬರ್ಕೊತಾರೆ. ನಾವೇನೇನು ಮಾಡ್ತೀವೋ ಅದನ್ನೆಲ್ಲ ರಿಕಾರ್ಡ್ ಮಾಡ್ಕೊಳ್ತಾನೆ ಅವನು. ಅದಕ್ಕೆ ಮುಂದೆ ನಮ್ಮ ಭವಿಷ್ಯ ಅಲ್ಲಿ ನಿರ್ಧಾರ ಆಗುತ್ತೆ. ಹಾಗೆ ಇದು ಅವ್ರು ಹೇಳ್ತಾರೆ, ಈ ಭಾರತದಲ್ಲಿ ಕರ್ಮ ನಿಯಮದ ಕಲ್ಪನೆ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಮಗುವಿಗೆ ಬೋಧಿಸಲ್ಪಡುತ್ತೆ ಅಂತ ಹೇಳಿ ಇಲ್ಲಿ ಜ್ಞಾಪಿಸ್ತಾರೆ ನೋಡಿ. ಅವ್ರಿಗೆ ಎಷ್ಟು ಚೆನ್ನಾಗಿ ನಮ್ಮನ್ನು ಭಾರತೀಯತೆಯನ್ನು ಅರ್ಥ. ಪ್ರತಿ ತಾಯಿಯು ಕರ್ಮನಿಯಮದ ಬಗ್ಗೆ ಮಗುಗೆ ಹೇಳುತ್ತಂತೆ, ಒಳ್ಳೆಯದು ಮಾಡಪ್ಪ, ಕೆಟ್ಟದ್ದು ಮಾಡಿದ್ರೆ ಮತ್ತೆ ನೀನು ಪಾಪ ಬರುತ್ತೆ, ಅನುಭವಿಸ್ತೀಯ ಅಂತಕ್ಕಂಥ ಕಲ್ಪನೆ ಬೇರೆ ಯಾವ ತಾಯಿ ಮನಸ್ಸಿನಲ್ಲಿ ಇಲ್ಲ ಅಂತಾರೆ. ಎಲ್ಲಿ ವಿದೇಶಿಯರಲ್ಲಿ ಇಲ್ಲ, ಇದಿರ್ತಕ್ಕಂಥದ್ದು ಭಾರತೀಯರಲ್ಲಿ ಮಾತ್ರ. ಅದಕ್ಕೋಗಿ ಆ ಆಧ್ಯಾತ್ಮಿಕ ಜ್ಞಾನಕ್ಕೆ, ಸಂಪಾದನೆಗೆ ಮತ್ತು ಪ್ರಸಾರಕ್ಕೆ ಎರಡಕ್ಕೂ ನೀವೇ ಅರ್ಹರು. ಹಾಗಾಗಿ ನೀವು ಯಾವಾಗಲೂ ಜಗಳಗಳು ಮಾಡ್ಕೊಳ್ತೀರಾ. ಇವಾಗ ಇದಲ್ಲ ವ್ಯವಸ್ಥೆ, ಜಾತೀಯತೆ, ಬೇರೆ 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 ಥರ ಇಲ್ದಿರೋ ಒಟ್ಟಿಗೆ ಭಾರತೀಯರೆಲ್ಲ ಸಹೋದರು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಳ್ಳಿ. ನೀವೇ ಮುಂದುವರೆದು ಈ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು. ಸಹೋದರ ಸಹೋದರಿಯರೇ, ಕೊನೆಯಲ್ಲಿ ಹೇಳ್ತಾರೆ, ಯಾವುದೇ ಸಂದರ್ಭದಲ್ಲಿ ನೀವು ಬೇರೆ ಅಂತಕ್ಕಂಥದ್ದು, ಇಡೀ ಜಗತ್ತಿನ ಮಾನವ ಕೋಟಿ ಎಲ್ಲರೂ ಸಹೋದರರಂತೆ ಬಾಳಬೇಕು ಅಂತಕ್ಕಂಥ ಕಲ್ಪನೆಯನ್ನು ನಿಮ್ಮಿಂದನೇ ಪ್ರಾರಂಭ ಆಗಬೇಕು. ಹಾಗಾಗಿ ನೀವು ನಿಮ್ಮತನವನ್ನು ಉಳಿಸ್ಕೊಳ್ಳಿ, ನಿಮ್ಮ ಗ್ರಂಥಗಳನ್ನು ಓದಿ, ನಿಮ್ಮ ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಿ. ಹಾಗಾಗಿ ನೀವೇ ಥಿಯೋಸಾಫಿಕಲ್ ಸೊಸೈಟಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಬಹುಶಃ ಈ ಉಪನ್ಯಾಸ ಮುಂದೆ ಬಂದ ಬೆಸೆಂಟ್ರಿಗೆ ದಟ್ ಮೈಟ್ ಹ್ಯಾವ್ ಇನ್ಸ್ಪೈರ್ಡ್ ಹರ್ ಟು ನೋ ಮೋರ್ ಅಬೌಟ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್. ಅಲ್ಲಿಗೆ ಬಂದವರು ಸಂಸ್ಕೃತ ಕಲಿತು ಸಂಸ್ಕೃತದ ಭಗವದ್ಗೀತೆಯ ಬಗ್ಗೆ, ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಆ ಉಪನಿಷತ್ತುಗಳ ಬಗ್ಗೆ, ವೇದಗಳ ಬಗ್ಗೆ ಎಲ್ಲ ಉಪನ್ಯಾಸಗಳನ್ನು ಕೊಟ್ಟರು ಬೆಸೆಂಟ್ರು. ಮತ್ತು ಅನೇಕ ಪುಸ್ತಕಗಳನ್ನು ಬರೆದರು. ಅವರು ಹಿಂದೂ ಧರ್ಮದ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ರಾಮಾಯಣದ ಬಗ್ಗೆ ಬರೆದಿದ್ದಾರೆ, ಹಿಂಟ್ಸ್ ಆನ್ ದಿ ಸ್ಟಡಿ ಆಫ್ ಭಗವದ್ಗೀತೆಯ ಅಧ್ಯಯನಕ್ಕೆ ಸೂಚನೆಗಳು ಅಂತ ಬರೆದರು. ಅದಕ್ಕೆಲ್ಲ ಈ ಇನ್ಸ್ಪೈರ್ ಮಾಡಿದ್ದೇ ಬಹುಶಃ ಆಲ್ಕಾಟ್ರು ಅಂತ ನನಗನ್ನಿಸುತ್ತೆ. ಹಾಗಾಗಿ ಸಹೋದರ ಸಹೋದರಿಯರೇ, ಭಾರತೀಯರಾದ ನಾವು ನಮ್ಮತನವನ್ನು ಕಾಪಾಡಿಕೊಂಡು ಥಿಯೋಸಾಫಿಕಲ್ ಸೊಸೈಟಿ ಮೂಲಕ ಪ್ರಪಂಚದ ಇಡೀ ಏನು ಆಧ್ಯಾತ್ಮಿಕ ಮಾರ್ಗದರ್ಶನ ಅವಶ್ಯಕತೆ ಇದೆ, ಅದಕ್ಕೆ ನಾವು ನಮ್ಮ ಸತತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ.